ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸನತ್ಕುಮಾರಃ ದೇವರ್ಷೇ ತತ್ರ ಅಸಂಗಂ ವರ್ಣಯಂತಿ ಪುರುಷಸ್ಯ ನ ಭಗವತಾ ವ್ಯಕ್ತೇನ ತಂಗೋಸ್ತಿ ನಿರ್ಗುಣಸ್ಯ ಗುಣಿನಾ. ದೇವರನ್ನ ಅಸಂಗ ಅಂತಾರೆ. ಆ ಅಸಂಗ ಅಂತ ಹೇಳಿದ್ರೆ ಏನು ಅದನ್ನ ನಮಗೆ ಹೇಳಿ. ಜೀವ ಆಸಂಗ, ದೇವರು ಅಸಂಗ. ಅಸಂಗ ಅಂತಂದ್ರೆ ಅಭಿಮಾನ ಇರದವ ಅಂತ. ದೇವರಿಗೆ ಅಭಿಮಾನ ಇಲ್ಲ. ಅಭಿಮಾನ ಅಂದ್ರೆ ಏನು? ಯೋಗ್ಯತೆಯನ್ನು ಮೀರಿದ ಪ್ರೀತಿಯನ್ನ ಅಭಿಮಾನ ಅಂತ ಕರೀತಾರೆ. ಯೋಗ್ಯತೆಯನ್ನು ಮೀರಿದ ಪ್ರೀತಿಯನ್ನ ಅಭಿಮಾನ ಅಂತ ಕರೀತಾರೆ. ಅದರಿಂದಾಗಿ ದೇವರಿಗೆ ಅಸಂಗ, ಅಭಿಮಾನವನ್ನ ಮೀರಿದ ಪ್ರೀತಿ ಇರಲ್ಲ. ಜೀವ ಆಸಂಗ, ಯೋಗ್ಯತೆಯನ್ನು ಮೀರಿದ ಪ್ರೀತಿ, ವಾಸ್ತವವನ್ನು ಮೀರಿದ ಪ್ರೀತಿ. ಇದು ಎರಡು ಜೀವರಿಗೂ ದೇವರಿಗೂ ಇರುವಂತಹ ವ್ಯತ್ಯಾಸ. ಶುಚಿರ್ಹಿ ಭಗವಾನ್ ಕ್ಷೇತ್ರಜ್ಞ ಶುಚಿನೀಂ ಪ್ರಕೃತಿ ಮುದಾಹರಂತಿ. ಕ್ಷೇತ್ರಜ್ಞ ನಾರಾಯಣ, ಅವನು ಶುಚಿ, ದೋಷ ಇರದವ ಅಂತ. ಶುಚಿನೀಂ ಪ್ರಕೃತಿ ಮುದಾಹರಂತಿ. ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ. ಶುಚಿನಿ, ಅವಳಿಗೂ ಪ್ರಾಕೃತವಾದ ದೋಷಗಳಿಲ್ಲ, ಆದ್ದರಿಂದಾಗಿ ಅವಳು ಶುಚಿನಿ. ಸಂಗೀ ಸಂಗವಾನ್ ಅಸಂಗೀತ ಅಸಂಗಃ ಇತಿ ಯಃ ಅಸಂಗಃ ಆತ್ಮಾನಂ ಸಂಗಿನಂ ಅನುಪಶ್ಯತಿ ಇತಿ ಸಕಲ್ವಜ್ಞಾನಿ ಇತ್ಯುಚ್ಯತೆ. ದೇವರು ಅಸಂಗನಾಗಿರ್ತಾನೆ. ಅಸಂಗನಾಗಿರುವ ದೇವರನ್ನ ಸಂಗಿ ಅಂತ ಯಾರು ಅಂದುಕೊಳ್ಳುತ್ತಾರೆ ಅವನು ಅಜ್ಞಾನಿ ಅಂತ ಅನಿಸಿಕೊಳ್ಳುತ್ತಾನೆ. ಸಂಗ ಅಂದ್ರೆ ಏನು? ಮಿತಿಮೀರಿದ ಪ್ರೀತಿ, ಒಟ್ಟು ಮಿತಿಮೀರಿದ ಅಟ್ಯಾಚ್ಮೆಂಟು. ದುಃಖವಲ್ಲದೆ ಇರೋದನ್ನ ದುಃಖ ಅಂತ ಅಂದುಕೊಳ್ಳೋದು, ಸುಖವಲ್ಲದೇ ಇರೋದನ್ನ ಸುಖ ಅಂತ ಅಂದುಕೊಳ್ಳೋದು, ಇವೆಲ್ಲ ಸಂಗ ಅಂತ. ದೇವರು ಅಸಂಗ. ದೇವರಿಗೆ ಈ ಅನ್ಯಥಾ ಜ್ಞಾನಗಳೆಲ್ಲ ಇಲ್ಲ. ಆದರೆ ಇವನೇನ್ ಮಾಡ್ತಾನೆ? ತನ್ನಂತೆ ದೇವರು ಅಂತ ಅಂದುಕೊಳ್ತಾನೆ. ತನ್ನಂತೆ ದೇವರು ಅಂತ ಅಂದುಕೊಂಡು ದೇವರನ್ನ ಪ್ರಶ್ನೆ ಮಾಡ್ತಾನೆ. ದೇವರು ಎದುರುಗಡೆ ಇರಲ್ಲ. ಎದುರುಗಡೆ ಇಲ್ಲದ ದೇವರನ್ನ ನಿರಾಕರಣೆ ಮಾಡ್ತಾನೆ. ಯಾಕೆ ನಿರಾಕರಣೆ ಮಾಡೋದು? ಇಲ್ಲಿ ಇರುವ ಕಟ್ಟಳೆ ಅದು ನನಗಿಷ್ಟ ಇಲ್ಲ ಅಂತ ನಿರಾಕರಣೆ ಮಾಡೋದು ಅಷ್ಟೇ. ಅಂತಿಮವಾಗಿ ಅಷ್ಟಕ್ಕೆ ಉಳಿಯುತ್ತೆ. ಹಾಗೆ ಮಾಡುವಾಗ ದೇವರನ್ನ ಪಕ್ಷಪಾತಿ ಅಂತ ಅಂದುಕೊಳ್ತಾನೆ. ದೇವರನ್ನ ನಿರ್ದಯ ಅಂತ ಅಂದುಕೊಳ್ತಾನೆ. ದೇವರಿಗೆ ಬುದ್ಧಿ ಕಡಿಮೆ ಅಂತ ಅಂದುಕೊಳ್ತಾನೆ. ಇಲ್ಲ ಅಂದ್ರೆ ಹೀಗ್ಯಾಕೆ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದ? ಬೀಚಿ ಒಂದು ಕಡೆ ಬರೀತಾನೆ, ಗಟ್ಟಿ ರೊಟ್ಟಿಗಳನ್ನು ತಿನ್ನುವ ಮನುಷ್ಯರು ಮೆತ್ತಗಿರುತ್ತಾರೆ, ಮೆತ್ತನೆಯ ಹುಲ್ಲನ್ನು
ತಿನ್ನುವ ಕತ್ತೆ ಗಟ್ಟಿಗಿರುತ್ತೆ. ಅದರಿಂದಾಗಿ ದೇವರಿಗೆ ತಲೆ ಇದೆಯೋ ಇಲ್ವೋ ಅಂತ ಅನುಮಾನ ಬರುತ್ತೆ ನನಗೆ ಅಂತ. ಈ ತರಹ ದೇವರೊಬ್ಬ ಕಿಡಿಗೇಡಿ ಅಂತ ಅಂದ್ರೆ ಬುದ್ಧಿ ಸಾಲದು ಅವನಿಗೆ, ಹೀಗೆಲ್ಲ ಮಾಡ್ತಾನೆ. ಅವ್ರು ಹಾಗಿದ್ದಾರೆ, ಅದರಿಂದಾಗಿ ದೇವರನ್ನು ಹಾಗೆ ಅಂದುಕೊಳ್ಳುತ್ತಾರೆ. ಕಾರ್ಯಕಾರಣ ಭಾವ ನಮಗೆ ಎಲ್ಲ ಅರ್ಥ ಆಗಬೇಕು ಅಂತೇನು. ಅದರಿಂದಾಗಿ ಸಖಲು ಅಜ್ಞಾನಿ ತ್ಯುಚ್ಛತೆ, ಅವನು ಅಜ್ಞಾನಿ. ಅಸಂಗನಾದ ದೇವರನ್ನ ಸಂಗಿ ಅಂತ ಅಂದುಕೊಳ್ತಾನೆ. ಅವನು ನೋಡಿ ಅವ್ರ ಪಕ್ಷಪಾತಿ. ದೇವರಿಗೆ ಕಣ್ಣೇ ಕಾಣಲ್ಲ ಮಾರಾಯ. ದುಡ್ಡಿರೋರು ಅಂದ್ರೆ ದೇವರು ಒಂದು ರೀತಿ, ದುಡ್ಡಿಲ್ಲದೆ ಇರೋರು ಅಂದ್ರೆ ಒಂದು ರೀತಿ. ಈ ವಿಶೇಷ ದರ್ಶನಕ್ಕೆ ಅಂತ ಹೇಳಿ ಟಿಕೆಟ್ಗಳಿರುತ್ತೆ. ವಿಶೇಷ ದರ್ಶನದ ಟಿಕೆಟ್ ಯಾರಿಗೆ ಸಿಗತ್ತೆ ಅವರನ್ನ ಕುರಿತು ಉಳಿದವರು ಅಂದ್ಕೋತಾ ಇರ್ತಾರೆ, ನೋಡ್ರಿ ಮೇಲೆ ದೇವರಿಗೂ ದುಡ್ಡಿನ ಮೇಲೆ ಕಣ್ಣು, ಬೇಗ ದುಡ್ಡು ಕೊಟ್ಟ ಅಂತ ಹೇಳಿ ಅವನು ನೋಡ್ತಾ ಇರೋದು ಯಾವುದನ್ನ? ಬಾಹ್ಯ ಪ್ರತೀಕವನ್ನ. ಪ್ರತೀಕವೇ ದೇವರಲ್ಲ ಅನ್ನೋದು ಜನರಿಗೆ ಗೊತ್ತಿರಲ್ಲ. ಅದರಿಂದಾಗಿ ಅವರು ದೇವ್ರನ್ನ ಬೈತಾರೆ. ದೇವ್ರಿಗೂ ಮಾರಾಯ ಹಣವಂತನ ಕಂಡ್ರೆ ಒಂಥರ ಪ್ರೀತಿ, ದೇವ್ರಿಗೂ ಬಡವರು ಬೇಡ. ಅಲ್ಲ, ಹಣವಂತರು ಇವ್ರಿನ ಕರೆನ್ಸಿ ಕೊಟ್ಟಿದ್ದಕ್ಕೆ ದೇವ್ರ ಪ್ರತೀಕ ನೋಡಿದ್ದಷ್ಟೇ, ದೇವ್ರನ್ನಲ್ಲ. ಸಮಾನ ಲಾಭಿಗಳು. ಸಮಯ ಅನ್ನೋದು ಬಿಟ್ರೆ ಸಮಯ ಬೇಗ ಆಯಿತು ಅಂತ. ಸರಿ, ಸಮಯ ಬೇಗ ಏನ್ ಮಾಡಿದ್ಯವ್ರು ಅಂದ್ರೆ ಏನಿಲ್ಲ, ಅವರು ವೇಸ್ಟ್ ಮಾಡಿದ್ರು, ಇವರು ವೇಸ್ಟ್ ಮಾಡ್ತಾ ಇರ್ತಾರೆ. ಇಬ್ರು ಸಮಯ ಸಂಹಾರ ಮಾಡುವವರೇ. ಅದರಿಂದಾಗಿ ನಾವು ಇರೋ ಹಾಗೆ ಜಗತ್ತನ್ನ ಅನಲೈಸ್ ಮಾಡ್ತೇವೆ. ನಾವು ಹೇಗೋ ದೇವರನ್ನ ಹಾಗೆ ಅನ್ಕೊಳ್ತೇವೆ. ಅದರಿಂದಾಗಿ ಅವನು ಅಜ್ಞಾನಿ. ಏತಸ್ಯ ಅವಿದ್ಯಾಗ್ರಸ್ತಸ್ಯ, ಹೀಗೆ ಅವಿದ್ಯೆಯಿಂದ ಗ್ರಸ್ತನಾದವನಿಗೆ ಮಹಾನ್ ದುಃಖ ಯೋಗೋ ಭವತಿ. ದುಃಖ ಅಜ್ಞಾನದಿಂದಲೇ ದುಃಖ. ಯಾಕೆ? ಅಜ್ಞಾನ ಇರೋದ್ರಿಂದಾಗಿ ಉದ್ಭವಾಕ್ಷೇಪ ಶತಕೋಟಿಶೋಪಿ ಏಧಮಾನಸ್ಯ ಅವ್ಯಕ್ತ ಸಾಗರೇ ಸುಮಹಾನ್ ದುಃಖ ಯೋಗೋ ಭವತಿ. ಅವನಿಗೆ ಉದ್ಭವ ಆಕ್ಷೇಪ ಶತಕೋಟಿಶಃ ಅಪಿ, ಕೋಟ್ಯಂತರ ಜನ್ಮಗಳು ಬರುವುದರಿಂದ ಸುಮಹಾನ್ ದುಃಖ ಯೋಗ, ಮಹಾನ್ ದುಃಖ ಯೋಗ ಉಂಟಾಗತ್ತೆ. ಯಥಾಚ ಸಮುದ್ರಂ ಪ್ರಯಾತಸ್ಯ ಹುತ ಪ್ರಾಯಶ್ಚಿತ್ತಸ್ಯ ಅರ್ಥತರ್ಷಿಣಃ ವಣಿಕ್ ಸಂಘಸ್ಯ ಯಾನಪಾತ್ರೆ ಅರಣವಾತ್ ಆಗತ ಚಂಡವಾಯುನ ಭಿದ್ಯಮಾನಃ ಇತಸ್ತತಶ್ಚ ವಿಮಲಾಭಿಃ ಊರ್ಮಿಭಿರ್ಭಿದ್ಯಮಾನಃ ಹಾಹಾಭೂತೋ ಜನೋ ವ್ಯಾಪದ್ಯೇತ್. ಸಮುದ್ರಕ್ಕೆ ಹೋಗ್ತಾನೆ ವ್ಯಾಪಾರ ಮಾಡಬಹುದು ಅಂತ. ಆವಾಗೆಲ್ಲ ಈ ಸಮುದ್ರ ವ್ಯಾಪಾರ ಅಂತನ್ನೋದು ಆಲ್ಮೋಸ್ಟ್ ಜೂಜಿನ ತರಹ. ಗೆದ್ರೆ ಗೆದ್ದ, ಬಿದ್ರೆ ಎಲ್ಲ ಮುಳುಗೋಯ್ತು ಅಂತ. ಈಗಲೂ ಸ್ವಲ್ಪ ಪರಿಸ್ಥಿತಿ ಭಿನ್ನ ಏನಿಲ್ಲ. ಆದರೂ ಸಮುದ್ರ ವ್ಯಾಪಾರ ಅಂತನ್ನೋದೇನಿದೆ ಅದು ಬಹಳ ರಿಸ್ಕ್ ಅಂತ. ಆ ಸಮುದ್ರ ವ್ಯಾಪಾರದ ರಿಸ್ಕಿನ ಮೇಲೆಯೇ ಇಡೀ ಸಿಂದಾಬಾದ್ ಅಂತ ಹೇಳಿ ಅವನ ಕಥೆ ಇರೋದು. ಇಡೀ ಅರೇಬಿಯನ್ ನೈಟ್ಸ್ ಅಂತ ಏನಿದೆ ಅದೆಲ್ಲ ಇರೋದು ಸಮುದ್ರದ ಯಾನದ ಮೇಲೇನೆ. ನಾವಿಕರ ಕಥೆ, ವಾಯೇಜರ್, ಸ್ಟೋರಿ ಆಫ್ ವಾಯೇಜರ್ಸ್, ಅದೆಲ್ಲ ಇರೋದು ಅವ್ರ ಮೇಲೇನೆ. ಅದರಿಂದಾಗಿ ಎಂದಿನಿಂದಲೋ ಸಮುದ್ರ ವ್ಯಾಪಾರ ಅನ್ನೋದು ಭಾರಿ ಕಷ್ಟ. ಅಷ್ಟೇ ಯಾಕೆ, ಎಲ್ಲರೂ ಅದ್ರ ಮೇಲೇನೆ ಮಾಡಿರೋದು. ಅಲ್ಲಿ ಅರ್ಥತರ್ಷಿಣಃ ಹುತ ಪ್ರಾಯಶ್ಚಿತ್ತಸ್ಯ, ಅವನೇನ್ ಮಾಡಿರ್ತಾನೆ, ಪ್ರಾಯಶ್ಚಿತ್ತ ಮಾಡ್ಕೋತಾನೆ. ಸಮುದ್ರಯಾನ ಮಾಡಿದ ಪ್ರಾಯಶ್ಚಿತ್ತ ಮಾಡ್ಕೊಂಡು ಮತ್ತೆ ಸಮುದ್ರಯಾನ ಮಾಡೋದು, ಸಮುದ್ರಯಾನ ಮಾಡಿ ಮತ್ತೆ ಪ್ರಾಯಶ್ಚಿತ್ತ ಮಾಡೋದು. ಇದೊಂದು ಗೀಳಾಗಿ ಹೋಗಿತ್ತು ಅಂತ. ಯಾಕೆ ಅಂದ್ರೆ ಸಮುದ್ರಯಾನ ಮಾಡಿದ್ರೆ ಏನ್ ಪ್ರಾಬ್ಲಮ್ಮು? ಅವತ್ತಿನ ಕಾಲದಲ್ಲಿ, ಇವತ್ತಿನ ಕಾಲದಲ್ಲಿಯೂ ಅವತ್ತಿನ ಕಾಲದಲ್ಲಿಯೂ ಫ್ರೆಶ್ ನೀರು ಸಿಗಲ್ಲ. ಯಾವತ್ತೋ ಹಿಡಿದಿಟ್ಕೊಂಡಿದ್ದ ನೀರೇ ಆಗ್ಬೇಕು. ಇವತ್ತಿಗೂ ಅವತ್ತಿಗೂ ಅದೇ. ಮಡಿವಂತರು ಸಮುದ್ರಯಾನ ಮಾಡಬಹುದಾದ್ರೆ ಹೇಗೆ ಅಂದ್ರೆ 3 ಹಡಗು ಒಟ್ಟಿಗೆ ಹೋಗ್ತಾ ಇರ್ಬೇಕು.
ಒಂದರಲ್ಲಿ ನಿತ್ಯ ಕರ್ಮಗಳನ್ನು ತೀರಿಸ್ಕೊಳ್ಳಿಕ್ಕೆ, ಇನ್ನೊಂದರಲ್ಲಿ ಅಲ್ಲಿಗೆ ಒಂದು ಸೇತುವೆ ತರಹ ಕೊಟ್ಟು ಇಲ್ಲಿ ಬರಬೇಕು, ಇಲ್ಲಿ ಬಂದು ಸ್ನಾನಾನ್ಹಿಕಗಳನ್ನು ತೀರಿಸಬೇಕು, ಆಮೇಲೆ ಇನ್ನೊಂದು ಕಡೆ ಮಲಗಬೇಕು. ಹಾಗೆ ಚೇಂಜ್ ಮಾಡ್ತಾ ಇರಬೇಕು ಅಷ್ಟೇ. ಅದು ಏನು ಆಮೇಲೆ ವಿಮಾನವೊಂದನ್ನು ಸ್ಪೆಷಲ್ ಆಗಿ ಅಡ್ಜಸ್ಟ್ ಮಾಡಿಸಿ ಫ್ರೆಶ್ ನೀರು ತುಂಬಿಸ್ತಾ ಇರಬೇಕು, ಇದು ಖಾಲಿ ಆಗ್ತಾ ಇರಬೇಕು, ಈ ತರಹ ಮಾಡ್ಬೇಕಷ್ಟೇ. ಅದಿಲ್ಲದೆ ಹೋದ್ರೆ ಆಗೋದಿಲ್ಲ ಅಂತ. ಅಲ್ಲೇನು ಮಾಡ್ತಾರೆ, ಸಮುದ್ರಯಾನ ಮಾಡಿದಾಗ ಫ್ರೆಶ್ ನೀರಿರಲ್ಲ, ಅಗ್ನಿಹೋತ್ರ ಮಾಡ್ಲಿಕ್ಕೆ ಆಗಲ್ಲ. ವೈಶ್ಯರು ಅಗ್ನಿಹೋತ್ರಕ್ಕೆ ಅಧಿಕಾರಿಗಳು, ಅಗ್ನಿಹೋತ್ರ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದಾಗಿ ಬಂದ ಮೇಲೆ ಪ್ರಾಯಶ್ಚಿತ್ತ ಮಾಡಬೇಕು. ಪ್ರಾಯಶ್ಚಿತ್ತ ಮಾಡಿದ, ಮತ್ತೆ ಸಮುದ್ರಯಾನ ಚುರುಣೆ. 1 ತಿಂಗಳು ರೆಸ್ಟ್ ತಗೊಂಡ, 3 ತಿಂಗಳು 2 ತಿಂಗಳು ರೆಸ್ಟ್ ತಗೊಂಡ, ಸಮುದ್ರಯಾನ ಚುರುಣೆ. ಹಾಗೆ ಮಾಡ್ತಾ ಇದ್ರು. ಹಾಗೆ ಮಾಡ್ತಾ ಇದ್ದವನಿಗೂ ಕೂಡ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು, ಮಾಡ್ಕೊಳ್ಳದೆ ಹೋದ್ರು. ಸಮುದ್ರದಿಂದ ಪ್ರಾಬ್ಲಮ್ ಇದ್ದದ್ದೇ. ಯಾನ ಪಾತ್ರೆ ಅರಣವಾತ್ ಆಗತ ಚಂಡವಾಯುನ ಭಿದ್ಯಮಾನ. ಸಮುದ್ರದಲ್ಲಿಯೇ ಎದ್ದ ಸುಂಟರ ಗಾಳಿಯಿಂದ ಇಡೀ ಹಡಗು ಪೀಸ್ ಪೀಸ್ ಆಗೋಗುತ್ತೆ. ಹಾಹಾ ಭೂತೋ ಜನೋ ವ್ಯಾಪದ್ಯೇತ್. ಬೇರೆ ದಾರಿ ಕಾಣದೆ ಸಾಯ್ತಾರೆ. ಶತಶಶ್ಚ ಅಪ್ರಾಪ್ತ ಮನೋರಥಾ ಪ್ಲವಾನ್ ಗೃಹೀತ್ವ ಪ್ಲವಾಶ್ಚ ಉನ್ಮಜ್ಜಂತಿ ನಿಮಜ್ಜಂತಿ ಚ ಅನ್ಯೋನ್ಯಂ ಅವಲಂಬಮಾನಾಹ. ಲೈಫ್ ಸೇವ್ ಬೋಟ್ಸ್ ಇರುತ್ತೆ, ಅದನ್ನ ಏರ್ತಾರೆ, ಅದು ಮುಳುಗತ್ತೆ, ಅದು ಏನು ಉಳಿಯಲ್ಲ. ಹೀಗೆ ಇದೇ ರೀತಿ ಅಜ್ಞಾನಿಯು ಸಂಸಾರ ಸಾಗರವನ್ನ ತಲುಪಿ ಅವಿದ್ಯೆಯನ್ನು ಹೊಂದುತ್ತಾನೆ. ಅದಕ್ಕಾಗಿ ಅಜ್ಞಾನ ಅನ್ನೋದು ಹೋಗಬೇಕು. ಅದಕ್ಕಾಗಿ ಇಷ್ಟೆಲ್ಲ ಕಷ್ಟಪಡಬೇಕು. ದೇವರನ್ನ ತಿಳಿದುಕೊಳ್ಳಿಕ್ಕಾಗಿ ಇಷ್ಟೆಲ್ಲ ಶ್ರಮ. ಈ ಸದಾಚಾರ, ಈ ಒಂದು ಇಂದ್ರಿಯ ನಿಗ್ರಹ, ಈ ಒಂದು ಕಾಲನಿಷ್ಠೆ, ಈ ಒಂದು ಜೀವನದ ವ್ರತ, ಸ್ವಾಧ್ಯಾಯ ವ್ರತ. ನಾನು ನೋಡ್ಕೊಳ್ತೇನೆ, ದೇವರನ್ನ ಚಿಂತನೆ ಮಾಡಲಿಕ್ಕೆ ಮುಂದುವರಿತೇನೆ ಅಂತ. ಇಲ್ಲಿ ಬರುವ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಲ್ಲಬೇಕು. ಇವೆಲ್ಲ ಒಂದಕ್ಕೊಂದಕ್ಕೆ ಇರುವಂಥದ್ದು. ಇದರೆಲ್ಲದರ ಉದ್ದೇಶ ಒಂದೇ, ದೇವರನ್ನು ತಿಳಿಬೇಕು ಅಂತ. ಶಾಸ್ತ್ರ ಒಮ್ಮೆ ನೋಡಿದ್ರೆ ಅರ್ಥ ಆಗಲ್ಲ, ಮತ್ತೆ ನೋಡಬೇಕು, ಆಮೇಲೆ ಒಂದು ಸ್ವಲ್ಪ ಅರ್ಥ ಆದ ಹಾಗಾಗತ್ತೆ, ಆಮೇಲೆ ಸ್ವಲ್ಪ ಅರ್ಥ ಆಗತ್ತೆ, ಆಮೇಲೆ ಮತ್ತೆ ಮೆಲುಕು ಹಾಕ್ತಾ ಅದರ ಅಗಾಧತೆ ಅರಿವಾಗತ್ತೆ. ಇವೆಲ್ಲ ಇರುವಂಥದ್ದು. ಇದು ದೇವರಪ್ಪ. ದೇವರು ಅಸಂಗ, ಜೀವ ಆಸಂಗ. ಆಸಂಗನಾದ ಜೀವ ಅಸಂಗನಾದ ದೇವರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಬರುವಂತಹ ಸಮಸ್ಯೆ. ಅದರಿಂದಾಗಿ ಇದು ವ್ಯವಸ್ಥೆ. ನಾರದರು ಕೇಳ್ತಾರೆ, ಪೂಜ್ಯರೇ, ಅಚ್ಛೇದ್ಯ ಅಭೇದ್ಯಾತ್ ಅದಾಹ್ಯಾತ್ ಅತರ್ಕ್ಯಾನಂತ್ಯ ಕಲ್ಪ್ಯಾನಾಂ ಅನಾದಿಮಯ್ಯ ಯದಾ ಪ್ರಕೃತಿ ತದ್ವತ್ ಪುರುಷೋಪ್ಯಭಿರೇವ ಗುಣೈರ್ವೃತಃ ತತ್ ಕಥಮ ನಿತ್ಯಾಂ ಪ್ರಕೃತಿ ಉದಾಹರಂತಿ ನಿತ್ಯಂ ಪುರುಷಂ. ತಾವು ಹೇಳಿದಿರಿ ಪುರುಷ ನಿತ್ಯ, ಪ್ರಕೃತಿ ಅನಿತ್ಯ ಅಂತ. ಅಲ್ಲ, ಪುರುಷನನ್ನ ಏನು ಮಾಡ್ಲಿಕ್ಕಾಗಲ್ಲ. ಅಚ್ಛೇದ್ಯ ಅಭೇದ್ಯ ಅದಾಹ್ಯ ಅತರ್ಕ್ಯ ಅನೂಹ್ಯ. ಅದೇ ರೀತಿ ಪ್ರಕೃತಿಯು ಕೂಡ ಅಚ್ಛೇದ್ಯ ಅಭೇದ್ಯ ಅತರ್ಕ್ಯ ಅದಾಹ್ಯ ಅನೂಹ್ಯ. ಪ್ರಕೃತಿಯನ್ನ ಅನಿತ್ಯ ಅಂತೀರ, ಪುರುಷನನ್ನ ನಿತ್ಯ ಅಂತೀರ. ಇದು ಹೇಗೆ? ನನಗೆ ಅರ್ಥ ಆಗ್ತಾ ಇಲ್ಲ. ಪರಮಾಣುವನ್ನ ನೀವೇನ್ ಮಾಡಬಹುದು? ಸುಡ್ಲಿಕ್ಕಾಗಲ್ಲ, ಬೇರ್ಪಡಿಸಬಹುದು. ಪರಮಾಣುಗಳನ್ನ ಪೂರ್ತಿ ಬೇರ್ಪಡಿಸಬಹುದು. ಅದೇ ರೀತಿ ವಸ್ತುಗಳನ್ನ ಏನ್ ಮಾಡಿದೆವು? ಸುಟ್ಟೆವು, ಸುಟ್ಟಿದ್ದು ಬೂದಿ ಆಯಿತು, ಬೂದಿ ಆದದ್ದನ್ನು ಗುಡಿಸಿದೆವು, ಗಾಳಿಯಲ್ಲಿ ಸೇರಿಕೊಂಡಿತು. ಅಲ್ಲಿಯೂ ಪರಮಾಣು ಇರೋದನ್ನು ತಡೆಯಲಿಕ್ಕಾಗಲ್ಲ ಅಲ್ವಾ? ಆದ್ರೆ ನೀವು ಹೇಳ್ತಾ ಇದ್ದೀರಾ ಪ್ರಕೃತಿ ಅನಿತ್ಯ ಅಂತ. ಪುರುಷನನ್ನು ಹೀಗೆ ಹೇಳ್ಬೋದಲ್ವಾ, ಅವನು ಅನಿತ್ಯ ಅನ್ಬೋದು. ಆದ್ರೆ ಪುರುಷನನ್ನು ನಿತ್ಯ ಅಂತ ಇದ್ದೀರಾ ನೀವು. ಹೇಗೆ? ಇದನ್ನು ಹೇಳಿ ದಯವಿಟ್ಟು.
ದೇವರಶೇ ಸಮ್ಯಗಭಿಹಿತಂ ಭವತಾ. ಓ ದೇವತೆಗಳಿಗೂ ಅರಿವನ್ನು ನೀಡುವ ನಾರದನೇ, ಚೆನ್ನಾಗಿ ಪ್ರಶ್ನೆ ಕೇಳಿದ್ಯಪ್ಪ ನೀನು. ಅಚ್ಛೇದ್ಯ ಅಭೇದ್ಯ ಅದಾಹ್ಯ ಅತರ್ಕ್ಯ ಆನಂತ್ಯ ಅಕಲ್ಪ್ಯ ಅನಾದಿಮಯ್ಯ ಪ್ರಕೃತಿ ಪುರುಷಶ್ಚ ಕರ್ತೃತ್ವಾತ್ ಅಗುಣಾನಾಂ ಅನಿತ್ಯಾಂ ಪ್ರಕೃತಿ ಮುದಾಹರಂತಿ ಅಕರ್ತೃತ್ವ ನಿತ್ಯ ಪುರುಷ. ಹೌದಪ್ಪ, ನಾವು ವಸ್ತುವನ್ನ ಪರಮಾಣು ಭೇದದಿಂದ ಬೇರೆ ಬೇರೆ ರೀತಿಯಾಗಿ ರೂಪಿಸಬಹುದು. ಮಣ್ಣು ಮಡಿಕೆ ಆಯಿತು, ಆಯ್ತಾ? ಹೀಗೆ ಬೇರೆ ಬೇರೆ ರೂಪಿಸಬಹುದು. ಯಾವುದೋ ಸೂಕ್ಷ್ಮ ಭಾಗ ಅದಿರಾಗಿ ಸಿಗತ್ತೆ, ಆ ಅದಿರು ಕಬ್ಬಿಣದ ಪುಡಿಗಳನ್ನು ಕೊಡುತ್ತೆ. ಆ ಕಬ್ಬಿಣದ ಪುಡಿಯನ್ನ ಒಟ್ಟು ಒಪ್ಪ ಹಾಕಿ ನಾವೊಂದು ಕತ್ತಿ ಮಾಡಿದೆವು. ಹೀಗೆ ಅದು ನಿರಂತರ ಪ್ರಕ್ರಿಯೆ, ಬೇರೆ 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 ಆಗ್ತಾ ಹೋಗುತ್ತೆ. ಆ ರೀತಿ ಜೀವನನ್ನ ಮಾಡ್ಲಿಕ್ಕಾಗಲ್ಲ, ಪುರುಷನನ್ನ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ, ಜೀವನನ್ನ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. ಇರುವ ಜೀವನಿಗೆ ಬೇರೆ ಬೇರೆ ಶರೀರವನ್ನು ಕೊಡಬಹುದೇ ವಿನಃ ದೇವರು ಜೀವನನ್ನೂ ಕೊಲ್ಲಬಲ್ಲ, ಆದರೆ ಹಾಗೆ ಮಾಡಲ್ಲ. ಯಾಕೆಂದ್ರೆ ವೇದ ಜೀವನನ ನಿತ್ಯ ಅಂತ ಹೇಳಿದೆ. ದೇವರು ವೇದಕ್ಕೆ ಬೆಲೆ ಕೊಡ್ತಾನೆ. ಯಾಕೆ ದೇವರು ವೇದಕ್ಕೆ ಬೆಲೆ ಕೊಡಬೇಕು? ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಂದ್ರೆ ತನ್ನ ಅಧೀನದಲ್ಲಿ ತಾನಿದ್ದಾನೆ ಅಂತ. ದೇವರದೊಂದು ನಿಯಮ ಇದೆ, ನಾನು ವೇದಕ್ಕೆ ಅನುಗುಣವಾಗಿ ನಡೀಬೇಕು ಅಂತ. ವೇದಕ್ಕೆ ಅನುಗುಣವಾಗಿ ಯಾಕೆ ನಡೀಬೇಕು? ದೇವರಿಗೊಂದು ಕಾರುಣ್ಯ ಇದೆ. ನನ್ನನ್ನ ಹುಡುಕಿಕೊಂಡು ಬರುವವರಿಗೆ ದಾರಿಯನ್ನ ತೋರಿಸುವ ಫಲಕ ಕರೆಕ್ಟ್ ಆಗಿರ್ಬೇಕು ಅಂತ. ಹುಡುಕಿಕೊಂಡು ಬನ್ನಿ, ಅಡ್ರೆಸ್ ಕರೆಕ್ಟ್ ಆಗಿ ಕೊಡಬೇಕು. ಇವಾಗ ನಾನು ಈ ಮನೆ ಬಿಟ್ಟು ಹೋಗೋದು ನನ್ನ ಇಚ್ಛೆ, ನಿಮಗೆ ಹೇಳ್ಬಿಟ್ಟು ಬನ್ನಿ ಅಂತ. ನೀವು ಬನ್ನಿ ಮಾರ್ಯಾರೆ 7 ಗಂಟೆಗೆ ಬನ್ನಿ ಅಂತ ಹೇಳೋದು, ನಾನು ಜಾಗ ಖಾಲಿ ಮಾಡ್ಬಿಟ್ಟಿರೋದು. ನೀವಿಲ್ಲಿ ಬಂದು ನೋಡೋದೇನನ್ನ? ದೇವರು ಹಾಗೆ ಮಾಡಲ್ವಲ್ಲ, ತಾನು ದಾರಿ ಕೊಟ್ಟಿದ್ದಾನೆ. ವೇದಕ್ಕೆ ಅನುಗುಣವಾಗಿ ಅವನು ನಡಿದೇ ಹೋದ್ರೆ ಅವನು ದಾರಿಯನ್ನ ಹಾಳು ಮಾಡಿದ ಹಾಗೆ. ದೇವರು ಹಾಗೆ ಮಾಡಲ್ಲ, ಯಾಕೆಂದ್ರೆ ಕಾರುಣ್ಯದಿಂದ. ಅದರಿಂದಾಗಿ ವೇದ ಹೇಳ್ತಾ ಇದೆ ಜೀವನಿತ್ಯ ಅಂತ. ಅದರಿಂದಾಗಿ ಜೀವನನ್ನ ನಾಶ ಮಾಡಲ್ಲ. ಮತ್ತೆ ಜೀವ ಈಗಾಗಲೇ ಇದ್ದಾನೆ, ಅವನನ್ನು ಸೃಷ್ಟಿ ಮಾಡಿದ್ದಲ್ಲ. ಜೀವ ಅನ್ನೋ ನಿತ್ಯನಾದ ಜೀವನಿಗೆ ಪ್ರಕೃತಿಗೆ ತಂದು ಸೃಷ್ಟಿ ಮಾಡಿ ಅವನಿಗೆ ದೇಹ ಕೊಟ್ಟಿದ್ದು ದೇವರು ಅಷ್ಟೆ. ಅದು ಜೀವನನ್ನ ಮಾಡಿದಂತಾಗಲಿಲ್ಲ, ಜೀವನಿಗೆ ಶರೀರವನ್ನು ಕೊಟ್ಟಂತೆ ಆಗಿದ್ದಷ್ಟೆ. ಈ ಹಿನ್ನೆಲೆಯಲ್ಲಿ ಜೀವನಿತ್ಯ. ಆದರೆ ಜಡ ಏನಿದೆ ಅದು ಸ್ವರೂಪ ನಾಶ ಆಗತ್ತೆ. ಹೇಗ್ ಬೇಕಾದ್ರೂ ಆ ಮಡಿಕೆಯನ್ನ, ಮಣ್ಣನ್ನ ಮಡಿಕೆ ಮಾಡಬಹುದು. ಇವಾಗ ಚಿನ್ನ ಇದೆ, ಆ ಚಿನ್ನವನ್ನ ಬಳೆ ಮಾಡಬಹುದು, ಆಮೇಲೆ ಸರ ಮಾಡಬಹುದು, ಆಮೇಲೆ ಪಾತ್ರೆ ಮಾಡಬಹುದು, ನಿಮ್ಗೆ ಇಷ್ಟ ಬಂದಾಗ ಮಾಡಬಹುದು. ಆ ರೀತಿ ಜೀವನನ್ನ ಸ್ವರೂಪ ಹಾನಿ ಮಾಡ್ಲಿಕ್ಕೆ ಬರಲ್ಲ. ಅದರಿಂದಾಗಿ ಜೀವ ನಿತ್ಯ, ಪ್ರಕೃತಿ ಅನಿತ್ಯ. ಯದಿ ಪ್ರಕೃತಿರ್ ಗುಣಾನ್ ಕುರ್ಯಾತ್ ವೇದಚ ಆತ್ಮಾನಂ ಪುರುಷಂಚ ನಿತ್ಯಾನಿತ್ಯ ಭಾವ ವೀತರಾಗತ್ವೇ ಚಾಸ್ಯ ನಿರ್ದ್ವಂದ್ವತಾ ಚಾಸ್ಯ ಯದಿತ್ವಯಮೇವಂ ಸ್ಯಾತ್ ನಾಣ್ಯದಸ್ತಿ ಪರಂ ಇತ್ಯಭಿಮಾನೋ ನಿತ್ಯತ್ವಂ ಏತಿ. ಒಂದೊಮ್ಮೆ ಪ್ರಕೃತಿಯು ಸತ್ವರಜಸ್ತಮೋ ಗುಣಗಳನ್ನ ತಾನೇ ಸೃಷ್ಟಿ ಮಾಡುತ್ತೆ ಅಂತಾದರೆ, ಅಂದ್ರೆ ಸತ್ವರಜಸ್ತಮೋ ಗುಣಗಳೇ ಈ ಜಗತ್ತನ್ನ ಆಳ್ತವೆ ಅಂತ ಆದರೆ ಆ ಜಡ ಒಂದು ಕಾರುಣ್ಯವನ್ನು ತೋರ್ಬೇಕಾಗತ್ತೆ. ಜಡಕ್ಕೆ ಕಾರುಣ್ಯ ಇಲ್ಲ. ಯಾವ ಭಾವನೆಯೂ ಇಲ್ಲ. ಅದರಿಂದಾಗಿ ಜಡ, ಜೀವ, ದೇವರು, ಇದರಲ್ಲಿ ಜಡ ನಿತ್ಯಾನಿತ್ಯ ಅಂತ ಹೇಳೋಣ, ಬೇಕಂದ್ರೆ ಸ್ಥೂಲವಾಗಿ ಅನಿತ್ಯ ಅಂತ ಹೇಳೋಣ. ಜೀವ ನಿತ್ಯ. ಜೀವರಲ್ಲಿಯೇ ಸೇರಿರುವ ಲಕ್ಷ್ಮೀದೇವಿ ಈಶ್ವರ ಕೋಟಿ ಪ್ರವಿಷ್ಟಳು ಅಂತಾಳೆ. ಅವಳಿಗೆ ಎಲ್ಲ ಇದೆ, ಆದರೆ ಸ್ವಾತಂತ್ರ್ಯ ಒಂದು ಬಿಟ್ಟು. ದೇವರಿಗೆ ಸ್ವಾತಂತ್ರ್ಯವೂ ಇದೆ.
ಇದು ಇರೋದು. ಉಭಾವ ಮೂರ್ತಿ ಶಜರಾ ಉಭಾವೇವ ಮಹಾತ್ಮಭಿ ವಿದಿತೌ ವಿಷಯೀ ಚೈವ ವಿಷಯಶ್ಚ ಮಹಾಮುನೆ. ಇದನ್ನು ಇನ್ನೊಂದು ರೀತಿಯಿಂದ ಹೇಳೋದಾದ್ರೆ, ಎರಡಕ್ಕೆ ನಿಶ್ಚಿತವಾದ ಶರೀರವಿಲ್ಲ. ಜೀವ ಮತ್ತೆ ಪ್ರಕೃತಿ. ಪ್ರಕೃತಿಗೆ ಶರೀರವೇ ಇಲ್ಲ, ಅದು ಜೀವ ರೂಪಿಸಿದ ಹಾಗೆ ರೂಪುಗೊಳ್ಳುತ್ತೆ. ಒಂದು ಚಿನ್ನ ಸಿಕ್ಕಿದ್ರೆ ಅದನ್ನ ಹೆಂಗ್ ಬೇಕೋ ಮಾಡ್ತಾನ, ಅದಕ್ಕೆ ಶರೀರವೇ ಇಲ್ಲ. ಇನ್ನೊಬ್ಬನಿಗೆ ಶರೀರ ಇದೆ, ಅದು ಅವನ ಸ್ವರೂಪ ಶರೀರ ಗೊತ್ತಿಲ್ಲ. ಅದರಿಂದಾಗಿ ಎರಡಕ್ಕೂ ಮೂರ್ತಿ ಇಲ್ಲ. ಮೂರ್ತಿ ಅಂದ್ರೆ ಶರೀರ. ಗೊತ್ತಾಯ್ತಾ? ಮೊದಲೆಲ್ಲ ಕೃಷ್ಣಮೂರ್ತಿ ರಾಮಮೂರ್ತಿ ಅಂತ ಇಡ್ತಿರ್ಲಿಲ್ಲ. ಈಗ ಇಡ್ತಾ ಇದ್ದಾರೆ. ಕೃಷ್ಣನ ಪ್ರತೀಕ ಆಗ್ಬೇಕು ಅವನು. ಕೃಷ್ಣಮೂರ್ತಿ ಅಂದ್ರೇನು? ಕೃಷ್ಣ ಇವನೊಳಗಡೆ ಸನ್ನಿಹಿತನಾಗಿದ್ದಾನೆ ಅಂತ ಅರ್ಥ ಬರಬೇಕು. ರಾಮಮೂರ್ತಿ ಅಂದ್ರೇನು? ರಾಮ ಇವನೊಳಗಡೆ ವಿಶೇಷ ಸನ್ನಿಹಿತನಾಗಿದ್ದಾನೆ ಅಂತ ಅರ್ಥ ಬರಬೇಕು. ಅದು ಮೊದಲೆಲ್ಲ ಇಡ್ತಾ ಇರಲಿಲ್ಲ, ಅದೇ ಹೆಸರು. ಆಮೇಲೆ ನಂತರ ಮೂರ್ತಿ ಅಂತ ಬಂದದ್ದು. ಉಭಾವ ಮೂರ್ತಿ ಶಜರವು ಉಭಾವೇವ ಮಹಾತ್ಮಭಿ ವಿದಿತವು. ಯಾವುದು? ವಿಷಯೀಚ ವಿಷಯಶ್ಚ. ವಿಷಯೀ ಅಂದ್ರೆ ಜೀವ, ವಿಷಯ ಅಂದ್ರೆ ಜಡ. ವಿಷಯೀ ಅಂದ್ರೆ ಜ್ಞಾನ ಉಳ್ಳವ, ವಿಷಯ ಅಂದ್ರೆ ಸಬ್ಜೆಕ್ಟ್, ಜ್ಞೇಯ, ನೋಯಬಲ್. ಪುರುಷೋ ವಿಷಯೀ ನಿತ್ಯಂ ಪ್ರಕೃತಿ ವಿಷಯ ಸ್ಮೃತಃ. ತಿಳುವಳಿಕೆ ಇರುವವ ಜೀವ, ತಿಳಿಯಲ್ಪಡೋದು ಜಡ. ಜಡವನ್ನ ತಿಳಿತೀವಿ, ಜಡ ನಮ್ಮನ್ನು ತಿಳಿಯಲ್ಲ. ನನಗೆ ಎದುರುಗಡೆ ಇರುವ ಗೋಡೆ ಗೊತ್ತು, ಗೋಡೆಗೆ ನಾನು ಗೊತ್ತಿಲ್ಲ. ಅದರಿಂದಾಗಿ ಪ್ರಕೃತಿ ಏನಿದೆ, ಜಡ ಪ್ರಕೃತಿ, ಅದನ್ನ ತಿಳ್ಕೋತೀವಷ್ಟೇ. ಜೀವ ಏನಿದ್ದಾನೆ ಅವನು ತಿಳಿಯುತ್ತಾನೆ. ಅದರಿಂದಾಗಿ ವಿಷಯ ಮತ್ತೆ ವಿಷಯಿ. ಪ್ರಕೃತಿರ್ನ ವಿಜಾನಾತಿ. ಪುರುಷೋ ವಿಷಯೀ ನಿತ್ಯಂ ವ್ಯಾಖ್ಯಾತೌ ಶಾಸ್ತ್ರವಿದ್ಭಿರಿಹಿ ಮಶಕೋ ಉದುಂಬರೌ ಯಥಾ. ಮಶಕ ಉದುಂಬರೌ ಯಥಾ. ಮಶಕ ಅಂತಂದ್ರೆ ನಾವು ಪ್ರಕೃತಿಯ ಮುಂದೆ ನೊಣದ ಹಾಗೆ, ಉದುಂಬರ ದೊಡ್ಡ ಮರದ ಹಾಗೆ ಪ್ರಕೃತಿ. ಪ್ರಕೃತಿರ್ನ ವಿಜಾನಾತಿ ಭುಜ್ಯಮಾನಮಚೇತನಂ ಪುರುಷಶ್ಚಾಪಿ ಜಾನಾತಿ ಭುಂಕ್ತೆ ಯಶ್ಚ ಸ ಭುಜ್ಯತೆ. ಪ್ರಕೃತಿಗೆ, ಜಡಕ್ಕೆ ಜ್ಞಾನ ಇಲ್ಲ, ಅದು ಸೇವಿಸಲ್ಪಡ್ತದೆ. ತಿಂತೀವಿ, ಜಡವನ್ನ ತಿನ್ನುತ್ತೇವೆ, ಜಡದಿಂದ ಭೋಗಿಸುತ್ತೇವೆ. ಆದರೆ ಜಡ ನಮ್ಮನ್ನು ಭೋಗಿಸುವಲ್ಲ. ಪುರುಷ ಜಾನಾತಿ ಭುಂಕ್ತೆ ಯಶ್ಚ ಸ ಭುಜ್ಯತೆ. ಭುಂಕ್ತೆ ಭುಜ್ಯತೆ ಚ. ಉಣ್ಣುತ್ತಾನೆ, ಉಣ್ಣಲ್ಪಡ್ತಾನೆ. ಪುರುಷ ಭೋಗವೇ ಅಲ್ವಾ? ಇವಾಗ ನಾವು ಗೆಳೆಯರನ್ನ ಏನು ಇಟ್ಟುಕೊಳ್ಳುತ್ತೇವೆ, ಅದು ನಮ್ಮ ಭೋಗ, ಗೆಳೆಯನ ಭೋಗ. ಅಂದ್ರೆ ಗೆಳೆಯನಿಂದ ಆನಂದ ಪಡ್ತೇವೆ, ಗುರುಗಳಿಂದ ಆನಂದ ಪಡ್ತೇವೆ, ತಂದೆ ತಾಯಿಗಳಿಂದ ಆನಂದ ಪಡ್ತೇವೆ. ಅದು ಪಿತೃಭೋಗ, ಮಾತೃಭೋಗ ಅಂತ ಕರೆಯಲ್ಪಡ್ತದೆ. ಭೋಗ ಅಂದ್ರೆ ತಿನ್ನೋದು ಮಾತ್ರ ಅಲ್ಲ, ಮಾನಸಿಕವಾದ ಒಂದು ಪ್ರಸನ್ನತೆಯೂ ಭೋಗವೇ. ನಿಮ್ಮ ಮಾತಿನ ಕೇಳಿ ಖುಷಿ ಪಡ್ತೇವೆ, ನಿಮ್ಮ ಒಳಗಿರುವ ಮನಸ್ಸಿನಿಂದ ಅಭಿವ್ಯಕ್ತವಾಗುವ ಎಲ್ಲದರಿಂದ ಖುಷಿ ಪಡ್ತೇವೆ. ಹೀಗಾಗಿ ಪುರುಷ ಭೋಗ್ಯ ಮತ್ತೆ ಭೋಗ. ಹಿ ವಿಲ್ ಬಿ ಈಟನ್ ಅಂಡ್ ಹಿ ಈಟ್ಸ್. ಅವನು ತಿಂತಾನೆ, ತಿನ್ನಲ್ಪಡ್ತಾನೆ. ಇದು ಪ್ರಕೃತಿಯಲ್ಲಿಲ್ಲ, ಜೀವನಲ್ಲಿದೆ. ಮಹದಾದಯೋ ಗುಣ ಭೋಜ್ಯಂ ಭೋಕ್ತಾ ಚ ಪ್ರಕೃತಿರ್ದ್ವಿಜ ಮನ್ಯಂತೇವಂ ವಿಭಾಗಜ್ಞಾ ಭೋಕ್ತಾರಂ ತಸ್ಯ ಚೇಶ್ವರಂ. ಇದು ದೊಡ್ಡ ಮಟ್ಟದಲ್ಲಾದಾಗ ಮಹದಾದಯ ಗುಣಾ ಭೋಜ್ಯಂ, ಬ್ರಹ್ಮ ಮೊದಲಾದವರೆಲ್ಲ ಭೋಗ್ಯರು. ಭೋಕ್ತಾ ಚ ಪ್ರಕೃತಿರ್ದ್ವಿಜ, ಇದನ್ನ ಅನುಭವಿಸುವವಳು ಲಕ್ಷ್ಮಿ ಇದ್ದಾಳೆ.
ಪ್ರಕೃತಿ ಅನ್ನೋದಕ್ಕೆ ಈಗ ಚಿತ್ ಪ್ರಕೃತಿ ಅಂತ ತಗೊಳ್ಬೇಕು. ಯಾಕೆಂದ್ರೆ ಜಡ ಪ್ರಕೃತಿ ಏನ್ ಭೋಗಿಸುತ್ತೆ? ಜಡ ಪ್ರಕೃತಿಗೆ ಭೋಗ ಇಲ್ಲ ಅಂತ ಹೇಳಿದ್ಮೇಲೆ ಇಲ್ಲಿ ಪ್ರಕೃತಿ ಅಂತ ಅರ್ಥ ಬಂದ್ರೆ ಚಿತ್ ಪ್ರಕೃತಿ. ಅದರಿಂದಾಗಿ ಲಕ್ಷ್ಮೀದೇವಿಯನ್ನು ಭೋಗಿಸುವವ ಭೋಕ್ತಾರಂ ತಸ್ಯ ಚ ಈಶ್ವರಂ. ದೇವರ ಭೋಕ್ತೃತ್ವ ಬಹಳ ದೊಡ್ಡದು. ಐತರೇಯ ಉಪನಿಷತ್ತಿನ ತುಂಬ ದೇವರು ಹೇಗೆ ಇಡೀ ಪ್ರಕೃತಿಯನ್ನು ಭೋಗಿಸುತ್ತಾನೆ ಅಂತ. ಮೇಲ್ಗಡೆಯಿಂದ ಬೀಳುವ ಹನಿ ನೆಲಕ್ಕೆ ಬಿದ್ದು ನೆಲದಿಂದ ಧಾನ್ಯವಾಗಿ ಚಿಮ್ಮಿ ಅದನ್ನು ತಿನ್ನುವ ಹಕ್ಕಿಗಳೇ ಮೊದಲಾದವುಗಳು ಹಾರಿ ಆಕಾಶದಲ್ಲಿರುವ ದೇವರಿಗೆ ಭೋಗ್ಯವಾಗುತ್ತವೆ ಅಂತ ಹೇಳ್ತಾರೆ. ಅದು ವಿಚಿತ್ರ ಅನುಸಂಧಾನ ಇದೆ. ಅದು ಮಹೈತರೇಯ ಉಪನಿಷತ್ತು ಅಂದ್ರೆ ಮಧ್ವಾಚಾರ್ಯರಿಗೆ ಬಹಳ ಪ್ರಿಯ. ಎಷ್ಟು ಪ್ರಿಯ, ಯಾಕೆ ಪ್ರಿಯ ಅಂತಂದ್ರೆ ದೇವರ ಇಡೀ ಪ್ರಪಂಚದ ಭೋಗ, ಪ್ರಪಂಚದಿಂದ ಹೇಗೆ ಆನಂದ ಪಡ್ತಾನೆ ದೇವರು. ಪ್ರಪಂಚದ ಅಗತ್ಯ ಇಲ್ಲ, ಅದು ಬೇರೆ. ಪ್ರಪಂಚದ ಆನಂದ ದೇವರಿಗೆ ಹೇಗೆ, ಅವನಿಂದಲೇ ಅವನಿಗೆ ಆನಂದ. ಆದರೆ ಪ್ರಪಂಚದ ಮೂಲಕ ತಾನೇ ತನ್ನನ್ನು ಭೋಗಿಸಿಕೊಳ್ಳುತ್ತಾನೆ ಅಂತ ಬಹಳ ಒಂದು ಅದ್ಭುತವಾದ ಅದು ಪ್ರಪಂಚ. ಅದನ್ನ ಮಾಡ್ಲಿಕ್ಕೆ ಬಹಳ ಕಷ್ಟ ಉಂಟು. ಮಹೈತರೇಯ ಉಪನಿಷತ್ತನ್ನ ಹೇಳೋದು ಬಹಳ ಕಷ್ಟ. ಹೇಳೋದು ಅಂದ್ರೆ ಬಹಳ ಕಷ್ಟ. ಅದು ಉಕ್ತ ಅಂತ ಹೇಳಿ ಶುರು ಆಗುತ್ತೆ. ಅದರಿಂದಾಗಿ ಭೋಕ್ತಾರಂ ತಸ್ಯ ಚ ಈಶ್ವರಂ. ಇಡೀ ಲಕ್ಷ್ಮೀದೇವಿಯಿಂದ ಶುರು ಮಾಡಿಕೊಂಡು ಮತ್ತೆ ಜೀವ ಪ್ರಪಂಚದಲ್ಲಿ, ಸಂಸಾರಿ ಪ್ರಪಂಚದಲ್ಲಿ ಬ್ರಹ್ಮದೇವರಿಂದ ಶುರು ಮಾಡಿಕೊಂಡು ಕಟ್ಟಕಡೆಯ ಜೀವನವರೆಗಿನ ಎಲ್ಲ ಕ್ರಿಯೆಗಳು ದೇವರ ಆನಂದದ ಭೋಗ. ವಾಯ ವಾಯ ಹಿದರ್ಚತೆ ಮೇತೋ ಮಾ ಅರಂಕೃತಾ ತೇಷಾಂ ಪಾಹಿ ಶ್ರುಧೀಹವಂ ಅಂತ ದೀಪ ಹಚ್ಚುವಾಗ ಮಾಡುವ ಪ್ರಾರ್ಥನೆ. ಏನು ಅದ್ಭುತ ಅರ್ಥ ಇದೆ ಗೊತ್ತಾ? ಇದ್ರ ಮೊದಲೊಂದು ಅರ್ಥ ಹೇಳ್ತೇನೆ, ಅದು ಯಾರು ಹೇಳಿದ್ದು ಅಂತ ಆಮೇಲೆ ಹೇಳುವ. ವಾಯೋ, ಓ ವಾಯುವೇ, ಆಯಾಹಿ ಇತ್ತ ಬಾರಯ್ಯ, ಇಮೇ ಸೋಮಾಹ ಅಲಂಕೃತಾಹ, ಇದೋ ಸೋಮದ ಮಡಿಕೆಗಳನ್ನ ಅಲಂಕಾರ ಮಾಡಿ ಇಟ್ಟಿದ್ದೇನೆ. ತೇಷಾಂ ಪಾಹಿ, ಅವುಗಳನ್ನು ಕುಡಿ. ಹವಂ ಶ್ರುಧಿ, ನನ್ನ ಮೊರೆಯನ್ನು ಕೇಳು. ಇದು ಸಾಯಣರು ಮಾಡಿದ ಅರ್ಥ. ಅಲ್ಲ, ಅಲಂಕೃತ ಅಂದ್ರೆ ಏನ್ರಿ? ಅದು ಮಧ್ಯದ ಘಟಕ್ಕೆ ಹೂವು ಹಾಕಿರ್ತೀವಿ, ಅದೇ ಅಲಂಕಾರ. ಇದು ಅವರು ಮಾಡಿದ ಅರ್ಥ. ಒಂದು ಸಂಸ್ಕೃತದಲ್ಲಿ ಒಂದು ಕೆಟ್ಟ ಗಾದೆ ಇದೆ, ಉಪಾಧ್ಯಾಯ ಏವ ತಿಷ್ಠನ್ ಮೂತ್ರೋ ಯದಿ ಭವತಿ ಶಿಷ್ಯ ಧಾವನ್ ಮೂತ್ರಾಹ ಭವಂತಿ ಅಂತ. ಅದರಿಂದಾಗಿ ಅದನ್ನ ಓದಿದ ವೆಸ್ಟರ್ನ್ಸ್ ಎಲ್ಲ ಅಲ್ಲಿಂದ ಮುಂದೆ ತಗೊಂಡು ಹೋದ್ರು. ಆದಿವಾಸಿಗಳು, ಗೊಲ್ಲರು, ಟ್ರೈಬ್ಸ್, ಅವ್ರಿಗೇನು ಗೊತ್ತಿರಲಿಲ್ಲ, ಮಾಡಿ ಕಟ್ಕೊಂಡಿದ್ರು. ಗಾಳಿ ಬಂದು ಬೀಳಿಸ್ತು ಗುಡಿಸಲುಗಳನ್ನ. ಅವ್ರು ಹೇಳಿದ್ರು, ಅಯ್ಯೋ ವಾಯು 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 ಅಂತ ಅನ್ಕೊಂಡು ಗಾಳಿಯನ್ನ, ಅಯ್ಯೋ ನಿನಗೆ ಏನಾರು ಕೊಡ್ತೀವಪ್ಪ ಸುಮ್ಮನೆ ಇರು ಅಂತಂದ್ರು. ಏನು ಪ್ರಯೋಜನ ಇಲ್ಲ. ಇದು ನಮ್ಗೆ ಈಗ ಟೆಕ್ಸ್ಟ್ ಅದು ಏನಾದ್ರು ಓದ್ಬೇಕು ಅಂದ್ರೆ ಅದನ್ನು ಓದ್ಬೇಕೀಗ. ವೇದ ಅಂತ ಹೇಳಿ ಗೂಗಲ್ ಇಂದ ಹೊಡೆದ ಕೂಡಲೇ ಅದು ಬಂದ್ಬಿಡುತ್ತೆ. ಚಾಟ್ ಜಿಪಿಟಿಗೂ ಇದು ಬಿಟ್ಟು ಬೇರೆ ಏನು ಗೊತ್ತು? ಇವರೇನು ಗೂಗಲ್ ಸರ್ವಜ್ಞ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಮನುಷ್ಯನೊಬ್ಬನ ಅರಿವು, ಅನುಭವ, ಎತ್ತರ, ಅದ್ರ ಬಗ್ಗೆನೇ ಗೊತ್ತಿಲ್ಲದೆ ಯಂತ್ರಗಳನ್ನು ನಂಬ್ತಾ ಇದ್ದಾರೆ. ನಾನು ಫ್ರಾನ್ಸಿಸ್ ಬೇಕನ್ನ ಒಂದು ಇದನ್ನ ನಾನು ಕೋಟ್ ಮಾಡಿದ್ದೆ ಕೆಲವು ದಿವಸದ ಹಿಂದೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಮಿಷಿನ್ಸ್ ಲವಿಂಗ್ ಮೆನ್, ವಿ ಆರ್ ಲವಿಂಗ್ ಮಿಷಿನ್ಸ್ ಯೂಸಿಂಗ್ ಮೆನ್ ಅಂತ. ಆ ತರಹ ನಾವು ಮಿಷನ್ಸ್ ಅನ್ನ ಲವ್ ಮಾಡ್ತಾ ಇದ್ದೀವಿ. ಅದು ಹೊಡೆದ್ಬಿಟ್ಟು ಅದೇನು ಬಂತು ಅದು ಪ್ರಮಾಣ. ನೀವು ಅದಕ್ಕೆ ವಿರುದ್ಧವಾಗಿ ಹೇಳಿದ್ರೆ ಇಲ್ಲ ಇಲ್ಲ ಅಂತ ಅಂತೀವಿ.
ಹೌದು. ನನಗೆ ಎಷ್ಟೋ ಜನ ಹೇಳಿದಾಗೆ ನೀವು ವಿಭಿನ್ನವಾಗಿ ಹೇಳ್ತಾ ಇದ್ದೀರಾ ಬೇರೆ ಆಚಾರ್ಯಗಿಂತ. ನಾನು ವಿಭಿನ್ನವಾಗಿಲ್ಲ, ಅವ್ರು ವಿಭಿನ್ನವಾಗಿ ಹೇಳ್ತಾರೆ, ನಾನು ಇರೋದನ್ನ ಹೇಳ್ತಾ ಇರೋದು ಅಂತ. ಇವತ್ತಿನವರೆಗೂ ಕನ್ವಿನ್ಸ್ ಮಾಡ್ಬೇಕಾಗ್ತಾ ಇದೆ. ನಾನು ಅಲ್ಲಿರೋದನ್ನ ಹೇಳ್ತಾ ಇದ್ದೀನಿ, ಅವರೆಲ್ಲ ಬೇರೆ ಹೇಳ್ತಾ ಇದ್ದಾರೆ, ಶಾಸ್ತ್ರದಲ್ಲಿರೋದು ಬೇರೆ, ಹೇಳ್ತಾ ಇರೋದು ಬೇರೆ ಅವರು ಅಂತ. ಇವತ್ತಿನವರೆಗೂ ಹೇಳ್ಬೇಕಾಗ್ತಾ ಇದೆ ನಾನು. ಇರ್ಲಿ, ಅವರು ಹೇಳಿದ ಅರ್ಥ ಹೀಗೆ. ಅದೇ ಆಚಾರ್ಯರ ಅರ್ಥ ಸಂಕ್ಷಿಪ್ತವಾಗಿ ಹೇಳ್ತೇನೆ. ವಾಯೋ ಇತ್ತ ಬಾರಯ್ಯ, ವಾಯೋ ವಯಬಂಧನೆ, ನಮ್ಮನ್ನ ಕಟ್ಟಿ ಹಾಕಿದವನೇ ಇತ್ತ ಬಾರಯ್ಯ ಆಯಾಹಿ. ಇಮೇ ಸೋಮಾಹ ಅಲಂಕೃತಾಹ. ಸೋಮ ಅಂತಂದ್ರೆ ನಮ್ಮ ಮನಸ್ಸಿನ ಭಕ್ತಿ, ಅದು ಸೋಮ. ನಮ್ಮ ದೇಹವೆಂಬ ಬಳ್ಳಿಯನ್ನ ಹಿಂಡಿದಾಗ ಸಿಗುವ ಭಕ್ತಿ ಏನಿದೆ ಅದನ್ನ ಸೋಮ ಅಂತ. ಅದು ಅಲಂಕೃತಾಹ, ಹೊರಗಡೆಯ ಗುಣಗಳಿಂದ, ಸೌಶೀಲ್ಯ, ಸೌಜನ್ಯ, ಬೇರೊಬ್ಬರೊಡನೆ ತೋರುವ ಪ್ರೀತಿ ಇತ್ಯಾದಿ ಗುಣಗಳಿಂದ ಅಲಂಕೃತವಾದ ನಿನ್ನ ಭಕ್ತಿ ಎಂಬ ಸೋಮವನ್ನ ಕುಡಿ. ಅದೇನ್ ಕುಡಿಯೋದು? ಮನೋಪಿ ಭೋಗ್ಯಮೀಚಸ್ಯ, ಮನಸ್ಸು ಭೋಗವೇ. ನಮ್ಮ ಮನಸ್ಸು ಭೋಗ್ಯ ಆಗಿರೋದ್ರಿಂದಲೇನೆ ನಮ್ಮ ಮನಸ್ಸಿನಿಂದ ಹೊರಬಂದ ಚಂದದ ಮಾತುಗಳನ್ನು ನೀವು ಆನಂದ ಪಡ್ತೀರಾ. ಒಬ್ಬ ಕವಿ ಅದ್ಭುತವಾದ ಕಾವ್ಯವನ್ನು ಬರೀತಾನೆ, ನೀವು ಆನಂದ ಪಡ್ತೀರಾ. ಏನು? ನಮ್ಮ ಮನಸ್ಸು ಭೋಗ್ಯ ಅಲ್ವಾ? ಕಾಳಿದಾಸನ ಮನಸ್ಸು ಭೋಗ್ಯ ಅಲ್ವೇ? ಹಾಗೆ ಭಕ್ತನ ಮನಸ್ಸು ದೇವರಿಗೆ ಭೋಗ್ಯ. ಮನೋಪಿ ಭೋಗ್ಯಮೀಶಸ್ಯ. ಅದರಿಂದಾಗಿ ತೇಷಾಂ ಪಾಹಿ, ಅವುಗಳನ್ನು ಕುಡಿ. ಅವುಗಳನ್ನು ಕುಡಿಲಿಕ್ಕೆ ನಾವು ಆ ದ್ರವವನ್ನು ಉತ್ಪಾದನೆ ಮಾಡಬೇಕು. ಹಾಗೆ ದ್ರವವನ್ನು ಉತ್ಪಾದನೆ ಮಾಡಬೇಕಾದ್ರೆ ಆ ಉತ್ಪಾದಿಸುವ ಶಕ್ತಿಯನ್ನು ನೀನೇ ಕೊಡಬೇಕು. ಹವಂ ಶ್ರುಧಿ, ನಮ್ಮ ಮೊರೆಯನ್ನು ಕೇಳು. ಇದು ಆಚಾರ್ಯರು ಹೇಳಿದ ಅರ್ಥ. ಈ ಅರ್ಥ ಹೇಗಿದೆ? ಒಳಗಡೆಯ ಎತ್ತರಕ್ಕೆ ಏರಿಸುವಂತಹ ಅರ್ಥ. ಆ ಅರ್ಥ ಹೇಗಿದೆ ಸಾಯಣರದ್ದು. ಮಧ್ವಾಚಾರ್ಯ ಬಂದ್ಮೇಲೆ ಬರೆದ್ರು. ಅರವಿಂದರಿಗೆ ಮಧ್ವಾಚಾರ್ಯರದು, ಅರವಿಂದ ಘೋಷ್, ಮಧ್ವಾಚಾರ್ಯರ ಋಗ್ಭಾಷ್ಯ ಸಿಕ್ಕಿತ್ತು, ರಾಘವೇಂದ್ರ ಸ್ವಾಮಿಗಳ ಮಂತ್ರಾರ್ಥ ಮಂಜರಿ ಸಿಕ್ಕಿತ್ತು, ಆದರೆ ಬೇರೆ ಗ್ರಂಥಗಳು ಸಿಗಲಿಲ್ಲ. ಅದರಿಂದಾಗ ಅವರು ಅವರವರದೇ ಕಲ್ಪನೆಯಲ್ಲಿ ಮಿಂದುಬಿಟ್ರು. ಒಂದನ್ನೊಂದನ್ನು ಕೂಡಿಸ್ಲಿಕ್ಕಾಗದೆ ಎಂತೆಂಥದೋ ಕಲ್ಪನೆಗಳು. ಚೈತ್ಯ, ಪರಮಪುರುಷ, ಅದಕ್ಕೆಲ್ಲ ಶಾಸ್ತ್ರದಲ್ಲಿ ಏನಾಧಾರ ಅಂದ್ರೆ ಇಲ್ಲ, ನನಗನ್ಸಿದೆ ಹಾಗೆ ಅಂತಾರೆ. ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಇದು ಆಗಿರುವಂತಹ ಸಮಸ್ಯೆ. ಇವತ್ತು ಇಂಟೆಲೆಕ್ಚುಯಲ್ಸ್ಗೆ ಮಧ್ವಾಚಾರ್ಯರನ್ನ ಮೂಲದಲ್ಲಿ ಓದಲಿಕ್ಕೆ ಸಿಗೋಲ್ಲ ಅಥವಾ ಪುರುಸೊತ್ತಿರಲ್ಲ. ಸಿಗೋದು ಇಂಗ್ಲಿಷ್ನಲ್ಲಿ ಅರವಿಂದರದ್ದು. ಅರವಿಂದರದ್ದಕ್ಕೆ ಸ್ಟಿಕ್ ಆನ್ ಆಗ್ತಾರೆ. ಆಗಿರೋದಲ್ಲಿ ಹೀಗಾಗಿ ಯಾಕೆ ಹೇಳಿದ್ದು ನಾನು ಅಂತಂದ್ರೆ, ಭೋಕ್ತಾರಂ ತಸ್ಯ ಚ ಈಶ್ವರಂ, ದೇವರ ಭೋಕ್ತೃತ್ವ. ಮಹೈತರೆಯ ಉಪನಿಷತ್ತಿನಲ್ಲಿ ದೇವರ ಆ ಹಿರಿದಾದ ಭೋಗವನ್ನ ಹೇಗೆ ಹೇಳ್ತಾರೆ ಅಂತ. ಆ ಅದ್ಭುತವಾದ ಭೋಗ ದೇವರದ್ದು ಮಹೈತರೆಯ ಉಪನಿಷತ್ತಿನಲ್ಲಿ ಹೇಳುವಂಥದ್ದು. ಹೀಗಾಗಿ ಐಶ್ವರ್ಯಂ ಭವತಿ ಶತ್ವಾತ್ ಪ್ರಕೃತ್ಯ ದ್ವಿಜಸತ್ತಮ, ಅನೀಶ್ವರಾತ್ ಅನೀಶತ್ವಾದ್ ಅನೈಶ್ವರ್ಯಂ ಪುರುಷಸ್ಯಾನುಚಕ್ಷತೆ. ಈ ಐಶ್ವರ್ಯ ಚಿತ್ ಪ್ರಕೃತಿಗೆ ಇದೆ. ಯಾಕೆ ಅಂದ್ರೆ ದೇವರ ಅನುಗ್ರಹ ಇರೋದ್ರಿಂದ. ಐಶ್ವರ್ಯಂ ಭವತಿ ಈಶತ್ವಾತ್ ಪ್ರಕೃತ್ಯಾಹ ದ್ವಿಜಸತ್ತಮ. ಜೀವನಿಗೆ ಜಡ ಪ್ರಕೃತಿಯನ್ನ ಒಂದು ಹಂತದಲ್ಲಿ ಮೀರ್ತಾನೆ, ಇನ್ನೊಂದು ಹಂತದಲ್ಲಿ ಜಡ ಪ್ರಕೃತಿಯ ಮುಂದೆ ನಿಲ್ಲಿಕ್ಕಾಗಲ್ಲ ಅವನಿಗೆ. ಟಕ್ಕ ಉಲ್ಟಾ ಹೊಡೆದು ಬಿಡುತ್ತದು. ಮನುಷ್ಯನ ವೈಫಲ್ಯ ಅಂತ ಹೇಳಿ ನೀವು ಲಿಸ್ಟ್ ಮಾಡಿದ್ರೆ ಸುನಾಮಿ, ಪ್ಲಾಸ್ಟಿಕ್ಕಿನ ಅಭೇದ್ಯತ್ವ, ಆಮೇಲೆ ಈ ಎಲ್ಲ ಕೊಳಗಳನ್ನ ಸರಿಯಾಗಿ ಉಪಸಂಹಾರ ಮಾಡದೇ ಇರೋದು, ನಾವೇನು ಇಂಡಸ್ಟ್ರಿಯಲ್ ಏನು ಕೊಳೆಗಳೆಲ್ಲ ಇರುತ್ತೆ ಕಸ, ಅದನ್ನ ನಾವು ಎಲ್ಲಿ ಸಮುದ್ರಕ್ಕೆ ಬಿಡ್ತಾ ಇದೀವಿ, ಇನ್ನೆಲ್ಲ ಬಿಡ್ತಾ ಇದೀವಿ, ಮತ್ತೆ ಯಾವತ್ತು ತಿರುಗಿ ಬಂದು ಹೊಡೆಯುತ್ತೋ ಗೊತ್ತಿಲ್ಲ ನಮ್ಗದು. ಅನೀಶತ್ವ ಒಂದು ಹಂತದಲ್ಲಿ ಗೆಲ್ತಾನೆ,
ಒಂದು ಹಂತದಲ್ಲಿ ಸೋತು ಬಿಡ್ತಾನೆ, ಯಾಕೆಂದ್ರೆ ಅಲ್ಲಿ ಚಿತ್ ಪ್ರಕೃತಿಯ ಪ್ರವೇಶ ಆಗುತ್ತೆ. ವಿಭೂತಿತ್ವಾದ್ವಿಭುತ್ವಂ ಹಿ ಪುರುಷಸ್ಯ ಮಹಾಮುನೆ ದ್ವಂದ್ವಭಾವಾದ ನಿತ್ಯಂ ಹಿ ತ್ರಿಗುಣ ಪ್ರಕೃತಿಸ್ತಥಾ. ವಿಭೂತಿತ್ವಾದ್ವಿಭುತ್ವಂ, ದೇವರು ವಿಭು, ಯಾಕೆಂದ್ರೆ ವಿವಿಧ ರೂಪಗಳನ್ನು ತಳೆಯುತ್ತಾನೆ, ಆದ್ದರಿಂದಾಗಿ ವಿಭು. ಈ ವಿಭೂತಿಯನ್ನೇ ಗೀತೆಯ 10ನೇ ಅಧ್ಯಾಯದಲ್ಲಿ ಹೇಳೋದು. ದ್ವಂದ್ವಭಾವಾದ ನಿತ್ಯಂ ಹಿ ತ್ರಿಗುಣ ಪ್ರಕೃತಿಸ್ತಥಾ. ಇನ್ನು ದ್ವಂದ್ವಭಾವಾತ್, ಸೋಲು ಗೆಲುವು, ಸುಖ ದುಃಖ, ಹುಟ್ಟು ಸಾವು, ಈ ದ್ವಂದ್ವ ಇರೋದ್ರಿಂದಾಗಿ ದೇಹ ನಾಶ ಆಗತ್ತೆ, ಮನಸ್ಸು ನಾಶ ಆಗತ್ತೆ, ಅದು ಅನಿತ್ಯ. ಮನಸ್ಸು ಕೂಡ ಮೋಕ್ಷದವರೆಗೂ ಇರುತ್ತೆ. ಈ ಜಡವಾದ ಮನಸ್ಸು, ಜೀವನ ಸ್ವರೂಪಭೂತವಾದ ಮನಸ್ಸೊಂದಿರುತ್ತೆ, ಅದನ್ನೇ ಸಾಕ್ಷಿ ಅಂತ ಕರೀತಾರೆ, ಅದು ಉಳಿಯುತ್ತೆ. ಈಗ ನಮ್ಗೆಲ್ಲ ಕೆಲಸ ಮಾಡ್ತಾ ಇರೋದು ಜಡವಾದ ಮನಸ್ಸು. ಹೌದು, ಜೀವನೇ ಆ ಮನಸ್ಸು, ಸ್ವರೂಪಭೂತವಾದ ಮನಸ್ಸು. ಅದನ್ನು ನಾವು ವಿಶೇಷವನ್ನ ಇಟ್ಟುಕೊಂಡು ಜೀವನ ಮನಸ್ಸು ಅಂತೇವೆ. ಹಾಗೆ ನಿರ್ದ್ವಂದ್ವೋ ನಿರ್ಗುಣೋ ನಿತ್ಯ ಪುರುಷೋತ್ರಾನುಚಕ್ಷತೆ ಕ್ರಿಯಾಕರಣಯೋಗಿತ್ವಾತ್ ಅನಿತ್ಯ ಪ್ರಕೃತಿರ್ದ್ವಿಜ. ಪುರುಷನ ಗುರಿ ಏನು ಅಂದ್ರೆ ನಿರ್ದ್ವಂದ್ವನಾಗುವುದು, ಸತ್ವರಜಸ್ತಮೋ ಗುಣಗಳನ್ನು ಕಳೆದುಕೊಳ್ಳುವುದು, ಆಗ ನಿತ್ಯ ಆಗಿಬಿಡುತ್ತಾನ. ಕ್ರಿಯಾಕರಣಯೋಗಿತ್ವಾತ್ ಅನಿತ್ಯ ಪ್ರಕೃತಿರ್ದ್ವಿಜ. ಜಡ ಪ್ರಕೃತಿ ಅನಿತ್ಯ ಯಾಕೆ? ಕ್ರಿಯೆ ಇದೆ, ಇಲ್ಲೊಂದು ಕ್ರಿಯೆ ಇದೆ, ಬೇರೆಯವ್ರು ಮಾಡಿಸ್ಬೇಕಾಗತ್ತೆ, ಕರಣ ಆಗತ್ತೆ, ಇನ್ಸ್ಟ್ರೂಮೆಂಟ್ ಆಗತ್ತೆ. ಅದು ಇನ್ಸ್ಟ್ರೂಮೆಂಟ್ ಯಾವತ್ತೂ ಅನಿತ್ಯ, ಪ್ರಕೃತಿ ಅನಿತ್ಯ ಆಗತ್ತೆ. ಏವಂ ಅನುಮನ್ಯಂತೆ ಸತ್ವಂ ಕ್ಷೇತ್ರಂ ಪರಂ ಶುಭಾಕಾರಕಂ ಚಲಂ ಪೂರ್ಣಕರಂ ನಿಶಾಕರಂ ನಿಶಿ ನಿಧಿ ಸ್ಮೃತಿ ಮತಿ ಇತಿ ಚ ಏತಾನಿ ಪ್ರಕೃತಿ ಪರ್ಯಾಯ ನಾಮಾನಿ. ಸತ್ವ ಅಂತ ಹೇಳ್ತಾರೆ ಪ್ರಕೃತಿಗೆ, ಕ್ಷೇತ್ರ ಅಂತಾರೆ, ಪರ ಅಂತಾರೆ, ಶುಭಾಕಾರ ಅಂತಾರೆ, ಚಲ ಅಂತಾರೆ, ಪೂರ್ಣಕರ ಅಂತಾರೆ. ಅಜ್ಞಾನವನ್ನು ಉಂಟು ಮಾಡುತ್ತೆ, ಅದರಿಂದಾಗಿ ನಿಶಾಕರ ಅಂತಾರೆ, ನಿಧಿ ಅಂತಾರೆ ಪ್ರಕೃತಿಯನ್ನ, ಸ್ಮೃತಿ ಅಂತಾರೆ, ಮತಿ ಅಂತಾರೆ. ಇದೆಲ್ಲ ಪ್ರಕೃತಿ ಪರ್ಯಾಯ ವಾಚಕಗಳು. ಅಥ ಅಪರಾಣಿ ಭೂತಂ ಭವ್ಯಂ ಅಭೂತಂ ಅಭವ್ಯಮಿತಿ. ಇನ್ನು ಜಡ ಪ್ರಕೃತಿಯನ್ನ ಭೂತ ಅಂತಾರೆ, ಭವ್ಯ ಅಂತಾರೆ, ಅಭವ್ಯ ಅಂತಾರೆ. ಇನ್ನು ಕೆಲವರು ಸತ್ವಗುಣ, ರಜೋಗುಣ, ತಮೋಗುಣ, ಈ ತ್ರಿಗುಣವನ್ನ ಪ್ರಕೃತಿ ಅಂತ ತಿಳಿತಾರೆ. ಅಥ ತದವ್ಯಕ್ತಾತ್ ಪುರುಷಂ ಅವ್ಯಯಂ ಶಿವಂ ಕ್ಷೇಮಮಯಂ ಶುಚಿ ವ್ಯಭ್ರಮಿತಿ ವಿಮಲಂ ಅಮಲಂ ಅಚಲಂ ಅಜರಂ ಅಮರಂ ಅಭವಂ ಇತಿ. ಇದನ್ನು ನಿಯಂತ್ರಣ ಮಾಡುವ ಪರಮ ಪುರುಷನನ್ನ ಪುರುಷ ಅಂತ ಕರೀತಾರೆ. ಅವ್ಯಯ, ನಾಶವಿಲ್ಲದವ, ಅವ್ಯಯ ಪುರುಷ ಸಾಕ್ಷಿ ಅಂತಾರೆ. ಆಮೇಲೆ ಶಿವ ಸರ್ವಶರ್ವ ಶಿವಸ್ಥಾಣು. ಶಿವ ಅಂದ್ರೆ ಪರಮ ಮಂಗಳ, ಯಾರು? ನಾರಾಯಣ. ಇನ್ನು ಕ್ಷೇಮಮಯ, ಇನ್ನು ಶುಚಿ, ಕೊಳೆ ತಾಗದವ, ವ್ಯಭ್ರಂ, ಮೋಡವಿರದವ. ವ್ಯಭ್ರ ಅನ್ನೋದಕ್ಕೆ ಶರೀರ ಇರದವ ಅಂತ ಒಂದರ್ಥ, ಅಬ್ಸಲ್ಯೂಟ್ ಸ್ಪೇಸ್ ಅಂತ ಇನ್ನೊಂದರ್ಥ. ಮೋಡವೇ ಇರದ ಮಹಾಕಾಶದಂತೆ ಇರುವವನು, ಅನಂತಾಕಾಶದಂತೆ ಇರುವವನು ವ್ಯಭ್ರಂ ಅಂತಾರೆ. ವಿಮಲಂ, ಮಲ ಇಲ್ಲ, ಅಚಲಂ, ಚಂಚಲನಲ್ಲ, ಅಜರಂ, ಮುಪ್ಪಿಲ್ಲ, ಅಮರಂ, ಸಾವಿಲ್ಲ, ಅಭವಂ, ಸಂಸಾರವಿಲ್ಲ. ಅಭವಂ ಅನಯನಂ ಅಗಮನಂ ಪೃಥಗಿತಿತ ಏತಾನಿ ಪುರುಷ ಪರ್ಯಾಯ ನಾಮಾನಿ. ಅವನಿಗೆ ಅಭವ, ಸಂಸಾರ ಇಲ್ಲ, ಅನಯನಂ, ಅವನನ್ನ ಬೇರೆ ಯಾರೂ ಒಯ್ಯುವುದಿಲ್ಲ. ದೇವರನ್ನ ಡೈರೆಕ್ಟ್ ಮಾಡೋರು ಯಾರಿದ್ದಾರೆ? ಹೀಗೆ ಹೋಗು, ಹೀಗೆ ನೋಡು, ಹೀಗೆ ಮಾಡು ಅಂತ ಹೇಳೋರು ಯಾರಿದ್ದಾರೆ? ಮತ್ತೆ ದೇವರಿಗೆ ಬೇರೆ ಕಣ್ಣಿಲ್ಲ, ಅವನ ಕಣ್ಣು ಸಾಕು.
ನಮಗೆ ವೇದ ಅನ್ನುವ ಕಣ್ಣು ಬೇಕು, ಮಹಾಭಾರತ ಅನ್ನುವ ಕಣ್ಣು ಬೇಕು. ದೇವರಿಗೆ ಬೇಡ, ಅನಯನ, ಆಗಮನ. ದೇವರಿಗೆ ವಿಕಾರ ಇಲ್ಲ, ಪೃಥಕ್, ಎಲ್ಲದರಿಂದ ಭಿನ್ನ. ಇದು ಪುರುಷನ ಪರ್ಯಾಯ ಪದಗಳು. ಅತ್ರ ಪಶ್ಯಂತು ಭವಂತಹ ಕ್ಷೇತ್ರಜ್ಞಂ ವಿಮೋಕ್ಷಂ ವಿಶೋಕಂ ವಿಮೋಹಂ. ಇಲ್ಲಿ ನೀವು ನೋಡಿ, ಜೀವನನ್ನ ಕ್ಷೇತ್ರಜ್ಞ ಎನ್ನಿ, ಪರಮಾತ್ಮನನ್ನ ಕ್ಷೇತ್ರಜ್ಞ ಎನ್ನಿ. ಮೋಕ್ಷ ಇಲ್ಲ ಅವನಿಗೆ, ಯಾಕೆಂದ್ರೆ ಈಗಾಗಲೇ ಮುಕ್ತ, ಅದರಿಂದಾಗಿ ವಿಮೋಕ್ಷ. ಶೋಕ ಇಲ್ಲ ಅವನಿಗೆ, ವಿಶೋಕ. ಮೋಹ ಇಲ್ಲ ಅವನಿಗೆ, ವಿಮೋಹ. ಆಯ್ತಾ? ಏತದ್ಯಥಾ ಮಶಕೋದುಂಬರಯೋ ವಿವಾತತಃ ವಾತಂ ಅನ್ಯ ಏವ ಸ್ವಭಾವಃ ಏವಮೇವ ಜ್ಞಾನಾಜ್ಞಾನಯೋ ವಿವಾಸ ಸಹವಾಸಃ. ಅನ್ಯದೇವ ಜ್ಞಾನಂ ಪ್ರಕೃತಿ ಜ್ಞಾನಂ ಕ್ಷೇತ್ರಜ್ಞಶ್ಚಕ್ಷತಿ. ಈ ಪ್ರಕೃತಿಯ ಜ್ಞಾನವನ್ನ ದೇವರು ಕೊಡ್ತಾನೆ. ಚಕ್ಷತಿ ಅಂದ್ರೆ ಕೊಡ್ತಾನೆ ಅಂತ, ಬಿಡ್ತಾನೆ ಅಂತಂದ್ರೆ ಕೊಡ್ತಾನೆ. ತೇನ ತ್ಯಕ್ತೇನ ಭುಂಜೀಥಾ. ತ್ಯಕ್ತ ಅಂದ್ರೆ ದತ್ತ. ತ್ಯಾಗವನ್ನು ದಾನ ಅಂತಾನೆ ಕರೆಯೋದು. ಪಿತೃಭ್ಯ ಪಿಂಡಾನ್ ತ್ಯಜತಿ ಅಂತ ಬ್ರಾಹ್ಮಣ. ಪಿತೃಭ್ಯ ಪಿಂಡಾನ್ ತ್ಯಜತಿ, ವೇದದ ಪ್ರಯೋಗ ಇದೆ. ಅಲ್ಲಿ ತ್ಯಜತಿ ಅಂದ್ರೆ ಎಸಿತಾನೆ ಅಂತನ, ತ್ಯಾಗ ಮಾಡ್ತಾನೆ, ಕೊಡ್ತಾನೆ ಅಂತ ಅರ್ಥ. ಇಂಗ್ಲಿಷಿನಲ್ಲಿ ಗಿವ್ ಅಪ್ ಅಂತಂದ್ರೆ ತ್ಯಾಗ ಅನ್ನೋದು ಅರ್ಥ. ಯಾಕೆ ಅಂದ್ರೆ ಕೊಡೋದ್ರಿಂದಲೇ, ಕೊಡೋದು ಅನ್ನೋದಕ್ಕೆ ತ್ಯಾಗಕ್ಕೆ ಸಮಾನ ಅಂತ. ತ್ಯಾಗ ಅನ್ನೋದು ಕೊಡೋದಕ್ಕೆ ಸಮಾನ. ಅದು ನಮ್ಮ ಭಾವನೆ ಇರುತ್ತೋ ಇರಲ್ಲೋ ಬೇರೆ. ಕೊಡೋದು ಎತ್ತರ ಆಗೋದು ಯಾವಾಗ ಅಂತಂದ್ರೆ ತ್ಯಾಗ ಮಾಡಿದಾಗ ಅಂತ. ಅದು ಇರಬಹುದು, ಗಿವ್ ಅಪ್. ಹೀಗಾಗಿ ತ್ಯಾಗ ಮತ್ತೆ ದಾನ ಎರಡೂ ಕೂಡ ಸಮಾನ. ಅದರಿಂದಾಗಿ ಅನ್ಯದೇವ ಜ್ಞಾನಂ ಪ್ರಕೃತಿ ಜ್ಞಾನಂ ಕ್ಷೇತ್ರಜ್ಞಶ್ಚಕ್ಷತಿ. ಪ್ರಕೃತಿಂ ನವಪ್ರಕೃತಿಂ ಕ್ಷೇತ್ರಜ್ಞಂ ಚಕ್ಷತಿ. ಮನ್ಯತೆ ಪ್ರಕೃತಿಂ ಕ್ಷೇತ್ರಜ್ಞಂ ಚಕ್ಷತಿ. ಯಾರು ಹೀಗೆ ತಿಳಿಯುತ್ತಾನೆ ಅವನು ಪ್ರಕೃತಿಯನ್ನ ಬಿಡ್ತಾನೆ. ನಚ ಪ್ರಕೃತಿ ಕ್ಷೇತ್ರಜ್ಞಂ ಮನ್ಯತೆ ಬುದ್ಧತೆ ಪ್ರಕೃತಿಂ ಕ್ಷೇತ್ರಜ್ಞ. ಪ್ರಕೃತಿಯನ್ನ ದೇವರು ಪೂರ್ತಿಯಾಗಿ ತಿಳಿಯಬಲ್ಲ, ಪ್ರಕೃತಿ ದೇವರನ್ನಲ್ಲ. ನಚ ಪ್ರಕೃತಿ ಕ್ಷೇತ್ರಜ್ಞಂ ಬುದ್ಧತೆ ಪಶ್ಯತಿ ಪ್ರಕೃತಿಂ ಕ್ಷೇತ್ರಜ್ಞ. ದೇವರು ಪ್ರಕೃತಿಯನ್ನ ನೋಡಬಲ್ಲ, ಜಡ ಪ್ರಕೃತಿ ದೇವರನ್ನಲ್ಲ. ಇದನ್ನ ವಿವಾಸ ಸಹವಾಸ ಅಂತಾರೆ. ಯೋಗಾಶ್ಚ ಸಾಂಖ್ಯಾಶ್ಚ ವದಂತಿ ಸಮ್ಯಕ್ ನ ಪಂಚವಿಂಶಾತ್ ಪರಮಸ್ತಿ ಕಿಂಚಿತ್ ಅಥಾನ್ಯಥಾ ಪಶ್ಯತಿ ನತ್ವಮೇತಂ ವಯಂತು ಪಶ್ಯಾಮ ಗುರೋರ್ನಿಯೋಗಾತ್. ಇದು ಇರುವಂಥದ್ದು. ಅದರಿಂದಾಗಿ 25ಕ್ಕಿಂತ ಇನ್ನೊಂದು ಇಲ್ಲ. ಸಾಂಖ್ಯರು ಮತ್ತೆ ಯೋಗರು. ಯೋಗರು ಅಂತಂದ್ರೆ ಯಜ್ಞ ಮೊದಲಾದವುಗಳನ್ನು ಮಾಡ್ತಾ ಜ್ಞಾನಕ್ಕಾಗಿ ಸಾಗುವವರು ಕರ್ಮಯೋಗಿಗಳು. ಕರ್ಮಯೋಗಿಯೂ ಶ್ರವಣ ಮಾಡಲೇಬೇಕು. ಶ್ರವಣ ಮಾಡಿಯೇ ಜ್ಞಾನವನ್ನು ಪಡೆದು ದೇವರನ್ನು ಉಪಾಸನೆ ಮಾಡಬೇಕು. ಕೇವಲ ಕರ್ಮಯೋಗದಿಂದ ಮುಕ್ತಿ ಅಂತ ಇಲ್ವೇ ಇಲ್ಲ. ಕರ್ಮಯೋಗ ಅನ್ನೋದು ಜ್ಞಾನದ ದಾರಿ. ಜ್ಞಾನ ಅನ್ನೋದು ದೇವರೆಡೆಗೆ ಒಯ್ಯುವ ದಾರಿ. ಸಾಂಖ್ಯರಂತೂ ದೇವರನ್ನು ಧ್ಯಾನ ಮಾಡಿ ಮುಕ್ತಿಯನ್ನು ಪಡೆಯೋದು. ಏಕೆಂದ್ರೆ ಅವ್ರಿಗೆ ಜ್ಞಾನ ಇರುತ್ತೆ. ಯಾರು ಹೀಗೆ ನೋಡೋದಿಲ್ಲ ಅವರು ಏನನ್ನೂ ನೋಡುವುದಿಲ್ಲ. ಇತ್ಯೇತತ್ ಯೋಗ ದರ್ಶನ ಮಾತ್ರ ಸಾಂಖ್ಯೈರ್ ಗೀತಂ. ಇದು ಸಾಂಖ್ಯರು ನುಡಿದದ್ದು. ಸಾಂಖ್ಯರು ಅಂದ್ರೆ ಜ್ಞಾನಿಗಳು ನುಡಿದದ್ದು. ಕೃಷ್ಣ ಗೀತೆಯಲ್ಲಿ ಇದನ್ನೇ ಹೇಳೋದು. ಅನ್ಯೇ ಸಾಂಖ್ಯೇನ ಯೋಗೇನ ಅಂತ. ಆಮೇಲೆ ಕಡೆಗೆ ಅನ್ಯೇಪ್ಯೇವ ಮಜಾನಂತಹ, ಇದನ್ನ ತಿಳಿಯದೇನೆ ಶ್ರುತ್ವಾನ್ಯೇಭ್ಯ ಉಪಾತತೆ ತೇಪಿ ಚಾತಿ ತರಂತ್ಯೇವಾ, ಅವರು ಕೂಡ ಉದ್ಧಾರ ಆಗ್ತಾರೆ.
ಎಲ್ಲರಿಗೂ ಉದ್ಧಾರ ಆಗುವ ಕ್ವಾಲಿಟಿ ಇರುತ್ತೆ. ಕೆಲವ್ರಿಗೆ ಅಭಿವ್ಯಕ್ತ ಆಗುತ್ತೆ, ಕೆಲವರು ಎತ್ತರಕ್ಕೆ ಏರೋದಿಲ್ಲ. ಅವರು ಇಂಥ ಜಾತಿಯಲ್ಲಿ ಹುಟ್ಟಿರ್ತಾರೆ, ಅಂಥ ಜಾತಿಯಲ್ಲಿ ಹುಟ್ಟಿರ್ತಾರೆ ಅಂತ ಹೇಳಲೇ ಇಲ್ಲ. ತೇಪಿಚ ಅತಿತರಂತೇವ ಅಂತ ನಿಜವಾದ ಸೆಕ್ಯುಲರ್ ದೇವರೇ. ಯಾಕೆ ಅಂತಂದ್ರೆ ಅವನು ಗುಣಾನುಗುಣವಾದ ಪ್ರೀತಿಯನ್ನು ಮಾಡುವುದು. ಅದರ ಸಮಾಜದ ಒಂದು ವ್ಯವಸ್ಥೆ ಬೇಕಾಗತ್ತೆ. ಅದಕ್ಕಾಗಿ ಈ ವಿಧಾನವೇ ವಿನಃ ಈ ವಿಭಾಗ ಏನೋ ಪಕ್ಷಪಾತದಿಂದ ಏನೂ ಕೂಡಿಲ್ಲ. ಇವತ್ತೆಲ್ಲ ಆಕ್ರೋಶ, ಪಕ್ಷಪಾತ ಅಂತ ಆಕ್ರೋಶ. ಆಯ್ತು ನಾವು ಕಲಿಸ್ತೀವಿ ಬನ್ನಿ ಅಂದ್ರೆ ಬರ್ಲಿಕ್ಕೆ ತಯಾರಿರಲ್ಲ ಅವರು. ನಮ್ಮನ್ನು ಬೈಲಿಕ್ಕೆ ಮಾತ್ರ ಅದು. ಆಯ್ತಪ್ಪ ನಿಮ್ಗೆ ವೇದ ಬೇಕಾ? ವೇದದ ಅರ್ಥ ಕಷ್ಟ, ಅದರಿಂದಾಗಿ ಮೊದಲು ಮಹಾಭಾರತಕ್ಕೆ ಬನ್ನಿದ್ರೆ ಬರಲ್ಲ, ನಾವು ಅದನ್ನೆಲ್ಲ ಕೇಳಲ್ಲ ಅಂತಾರೆ. ಮಹಾಭಾರತವನ್ನ ನಡೆದದ್ದು ಅಂತ ಒಪ್ಕೊಳ್ಳೋಲ್ಲ, ರಾಮಾಯಣವನ್ನ ನಡೆದದ್ದು ಅಂತ ಒಪ್ಪಿಕೊಳ್ಳೋಲ್ಲ. ಆದರೆ ಅಲ್ಲಿ ಆದ ಅನ್ಯಾಯ ಆಯ್ತು ಅಂತಾರೆ. ಅದು ನಡಲಿಲ್ಲ ಅಂತಂದ್ಮೇಲೆ ಯಾಕೆ ಅದನ್ನ ಅನ್ಯಾಯ ಆಯ್ತು ಅಂತ ಹೆಂಗೆ ಹೇಳ್ತೀರಾ ನೀವು? ರಾಮಾಯಣ ನಡೆದದ್ದು ಅಂತ ಒಪ್ಕೊಳ್ಳಲ್ಲ, ಶಂಭೂಕನ ಕೊಂದಿದ್ ಮಾತ್ರ ಸತ್ಯ ಅಂತಾರೆ. ಇದು ನಮ್ಮ ಎಡಬಿಡಂಗಿತನ. ಪಶ್ಯತಿ ಪಶ್ಯಂತಂ ಅಪಶ್ಯಂತಂಚ ಪಶ್ಯತಿ ಅಪಶ್ಯಸ್ತಾವ ಪಶ್ಯತ್ವಾತ್ ಪಶ್ಯಾಪಶ್ಯೌನ ಪಶ್ಯತಃ ಅಂತಂದ್ರು. ನೋಡಿ, ಇದನ್ನ ಮೇಲ್ನೋಟಕ್ಕೆ ಹೇಳ್ತೇನೆ. ಕಾಣುವವನು ಕಾಣುತ್ತಾನೆ, ಕಾಣುವವನನ್ನು ಕಾಣದವನನ್ನು ಕೂಡ. ಪಶ್ಯ ಕಾಣುವವನು, ಪಶ್ಯತಿ ಕಾಣುತ್ತಾನೆ, ಪಶ್ಯಂತಂ ಕಾಣುವವನನ್ನ, ಮತ್ತೆ ಅಪಶ್ಯಂತಂಚ ಪಶ್ಯತಿ ಕಾಣದವನನ್ನೂ ಕಾಣುತ್ತಾನೆ. ಅಪಶ್ಯ ತೌ ಅಪಶ್ಯತ್ವಾತ್ ಪಶ್ಯಾಪಶ್ಯೌ ನ ಪಶ್ಯತಃ. ಏನ್ ಹೀಗಂದ್ರೆ ಅದಕ್ಕೆ ಈಗ ಹೇಳ್ತೇನೆ ಕೇಳಿ. ಇಲ್ಲಿ ತನಕ ಹೇಳಿದ್ದನ್ನ, ಪಶ್ಯ ದೇವನು ಸರ್ವಜ್ಞ, ಪಶ್ಯಂತಂ ಪಶ್ಯತಿ ಜ್ಞಾನಿಯನ್ನೂ ಕಾಣುತ್ತಾನೆ, ಅಪಶ್ಯಂತಂಚ ಪಶ್ಯತಿ ಅಜ್ಞಾನಿಯನ್ನೂ ಕಾಣುತ್ತಾನೆ. ದೇವರಿಗೆ ಜ್ಞಾನಿಯೂ ಗೊತ್ತು, ಅಜ್ಞಾನಿಯೂ ಗೊತ್ತು. ಜ್ಞಾನಿ ಏನ್ ಕಾಣ್ತಾನೆ ಅಂತನೂ ಕಂಡಿದ್ದಾನೆ, ಅಜ್ಞಾನಿ ಏನ್ ಕಾಣೋಲ್ಲ ಅನ್ನೋದನ್ನೂ ಕಂಡಿದ್ದಾನೆ. ಇನ್ನೊಂದರ್ಥವೂ ಇದೆ. ಪಶ್ಯ ದೇವರು ಪಶ್ಯಂತಂ ಜಾಗೃತ ಅವಸ್ಥೆಯಲ್ಲಿರುವ ಜೀವನನ್ನ ಕಂಡಿದ್ದಾನೆ, ಅಪಶ್ಯಂತಂ ಕಾಣದ ಅಂದ್ರೆ ಕನಸು ಕಾಣ್ತಾ ಇರುವ ಗಾಢವಾದ ನಿದ್ರೆಯಲ್ಲಿರುವ ಜೀವನನ್ನೂ ಕಂಡಿದ್ದಾನೆ. ಅಪಶ್ಯ ತಾವಪಶ್ಯತ್ವಾತ್ ಪಶ್ಚಾಪಶ್ಯವು ನ ಪಶ್ಯತಃ. ಆದರೆ ದೇವರು ಅಪಶ್ಯ, ನೋಡ್ಲಿಕ್ಕಾಗಲ್ಲ. ದೇವರನ್ನ ಪೂರ್ತಿಯಾಗಿ ಯಾರು ತಿಳ್ಕೊಳ್ಳಲ್ಲ. ಅದರಿಂದಾಗಿ ಜ್ಞಾನಿಯೂ ತಿಳ್ಕೊಳ್ಳಲ್ಲ, ಅಜ್ಞಾನಿಯೂ ತಿಳ್ಕೊಳ್ಳಲ್ಲ, ಪ್ರಕೃತಿಯೂ ತಿಳ್ಕೊಳ್ಳಲ್ಲ, ಇದು ತಿಳ್ಕೊಳ್ಳಲ್ಲ. ಇದನ್ನ ಒಂದು ಸ್ವಲ್ಪ ಬೇರೆ ಹಿಂದಿನ ಅಧ್ಯಾಯದಲ್ಲೇ ಬಂದಿತ್ತು, 304ನೇ ಅಧ್ಯಾಯದಲ್ಲೇ ಬಂದಿತ್ತು. ಅದೊಂದು ಸ್ವಲ್ಪ ಬೇರೆ ರೀತಿಯಾಗಿ ಬಂದಿತ್ತು, ಈ ತರಹ ಬಂದಿರಲಿಲ್ಲ. ಹೀಗಾಗಿ ಪಂಚವಿಂಶನಾದವನು ಪರಮಪುರುಷ. ಒಟ್ಟು ಏನು ತಾತ್ಪರ್ಯ ಹೇಳ್ತೇನೆ ಕೇಳು. ಯದಿ ಜಯಸಿ ಶರೀರಮೇಕತೋ ನನು ವಿಜಿತಾಸ್ತವ ಸರ್ವಶತ್ರವಃ. ನೀನು ಶರೀರವನ್ನ ಗೆದ್ರೆ ಎಲ್ಲ ಶತ್ರುಗಳನ್ನು ಗೆದ್ದಂತೆ. ಮುನಿಭಿ ಋಷಿಭಿರ್ ನಿರ್ಮಿತಂ ಪರಂ ಪರಮಶುಚಿಮುಪಾಸ್ಯತೆ ಗತಾಹ. ಈಗ ದೇವರನ್ನ ಸೇರಿದವರು, ಮುನಿಗಳು ಋಷಿಗಳು ನಿರೂಪಿಸಿದ ದೇವರನ್ನ ಸೇರುವವರು ಮಾತ್ರ. ಅಂದ್ರೆ ಯಾರು ಇದನ್ನ ದಾಟ್ತಾರೆ, ಶರೀರವನ್ನು ಗೆಲ್ತಾರೆ ಅಂದ್ರೆ ದೇವರನ್ನ ಕಂಡವರು. ಯಾರು ದೇವರನ್ನ ಕಾಣೋದಿಲ್ಲ ಅವರು ಶರೀರವನ್ನು ಗೆದ್ದಿರಲ್ಲ ಅಂತ ಅರ್ಥ. ಇದು ಈ ಉಪದೇಶ ಒಂದು ದೊಡ್ಡ ಪರಂಪರೆ ಇದೆ. ಈ ಹಿರಣ್ಯನಾಭ ಅಂದ್ರೆ ಬಂಗಾರದ ಒಡಲ. ಈ ಅಚ್ಚ ಕನ್ನಡದ ಅನುವಾದ ಮಾಡಿದ್ದು ಕನಕದಾಸರು. ದೇವಿ ನಮ್ಮ ದ್ಯಾವರು ಬಂದವರೇ, ನೋಡಿರೆ ನೋಡ ಬನ್ನೀರೆ ಅಂತ. ಅದರಲ್ಲಿ ವೇದಗಳ ತಂದು ಬಂಗಾರದೊಡಲಾಗೆ ಇತ್ತಾನ್ಮ್ಯ ಗುಂಗಾಡಿ ಸೋಮಾನ ಕೊಂದು ನಮರಂಗ ಬಂಗಾರದೊಡಲಾಗೆ ಇತ್ತಾನ್ಮ್ಯ ಅಂತ.
ಅದು ಕುರುಬರ ಹಾಡಿನ ಅನುಕರಣೆ. ಅದು ಗುಂಗಾಡಿ ಸೋಮ ರಾಕ್ಷಸ, ಅವನ ಪಾಲಿಗೆ ಒಂದು ಸೊಳ್ಳೆ ಇದ್ದ ಹಾಗೆ ಅಂತ. ಗುಂಗಾಡಿ ಅಂತಾರೆ, ಚಿಕ್ಕಾಡು ಅಂತಾರೆ ಕೆಲವರು. ಗುಂಗಾಡಿ ಸೋಮನ ಕೊಂದಾನ್ಮ್ಯ. ಮತ್ತೆ ವಾದಿರಾಜರದ್ದು ಒಂದು ತಗೊಂಡಿದ್ದಾರೆ, ಅನೀನದತ್ ಪದ್ಮ ಭವ ಮೃದಂಗಂ. ಅದನ್ನ ಕಡೆಯಲ್ಲಿ ಒಳ್ಳೊಳ್ಳೆ ಪದಗಳ ಭರಮಪ್ಪ ಹಾಡಿಯಾನು, ತಾಳವ ಶಿವನಪ್ಪ ತಟಿದಾನ್ಮ್ಯ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡಿಯಾನು, ತಾಳವ ಶಿವನಪ್ಪ ತಟಿದಾನ್ಮ್ಯ, ಚಲುವ ಕನಕಪ್ಪ ಕುಣಿದಾನ್ಮ್ಯ ಅಂತ. ಅನೀನದತ್ ಪದ್ಮ ಭವೋ ಮೃದಂಗಂ. ವಾದಿರಾಜರು ಮೃದಂಗ ಅಂದ್ರು, ಕನಕದಾಸರು ಡೊಳ್ಳು ಅಂತಾರೆ. ಅದು ಜಾನಪದ ಆದಾಗ ಡೊಳ್ಳಿನ ಮೇಲ್ಕೈಯ ಭರಮಪ್ಪ ಹಾಕ್ಯಾನು. ಅದರ ಶಯತ್ತಾಳ ಗತಿ ಕಪರ್ದಿ. ಅವ್ರದ್ದು ಅನುವಾದ, ತಾಳವ ಶಿವನಪ್ಪ ತಟಿದಾನ್ಮ್ಯ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನು ಅಂತ. ಆಮೇಲೆ ಚಲುವ ಕನಕಪ್ಪ ಕುಣಿದಾನ್ಮ್ಯ. ನನರ್ಥ ಗೋಪಾಲಕ ಬಾಲಮೌಲಿಹಿ ಅಂತ. ಅವರು ಬಾಲಕ ಅಂದಿದ್ದನ ಈ ಕನಕನ ಅಪ್ಪ ಅಂದ್ರು ಅವರು. ಹಾಗೆ ಅನುವಾದ ಕೆಲವೊಂದು ಸೊಗಸು ಹೀಗಿರುತ್ತೆ. ಇಲ್ಲಿ ಏನಿದೆ, ಬಂಗಾರದೊಡಲ ಹಿರಣ್ಯನಾಭ, ಅದು ನಂಗೆ ನೆನಪಾಯಿತು. ಈ ಹಿರಣ್ಯನಾಭ ಏನಿದ್ದಾನೆ ಶಿವನಿಗೆ ಕೊಟ್ಟ. ಶಿವ ಎಲ್ಲರಿಗೂ ಕೊಟ್ಟ. ನಮುಚಿ, ವೃತ್ರ, ವಿರೋಚನ, ಬಲಿ ಎಲ್ಲರಿಗೂ, ಎಲ್ಲ ಒಳ್ಳೆಯವ್ರಿಗೂ ಕೊಟ್ಟ, ಕೆಟ್ಟವ್ರಿಗೂ ಕೊಟ್ಟ. ವಿಶ್ವಾವಸುವಿಗೆ, ಗಂಧರ್ವ ಅಪ್ಸರೆಯರಿಗೆ ಎಲ್ಲರಿಗೂ ಕೊಟ್ಟ. ಆದರೆ ಇದನ್ನು ಅರ್ಥ ಮಾಡಿಕೊಂಡದ್ದು ಕೆಲವರು, ಅರ್ಥ ಮಾಡಿಕೊಳ್ಳದವರು ಕೆಲವರು. ಬ್ರಹ್ಮಣಿಚ ಇಂದ್ರೇ ಶುನಿ ಕೀಟೆ ಪತಂಗೆ ದಂಶ ಮಶಕೇಶು ಸಮ್ಯಕ್ ಅನುದರ್ಶನಾಚ್ಚ ಪಶ್ಚಾಮಹ. ಎಲ್ಲ ಕಡೆ ಇರುವ ದೇವರು ಸಮ. ಸರ್ವಸ್ಯ ಮೋಕ್ಷ ಧರ್ಮೋ ವಿದ್ಯತೆ. ಎಲ್ಲರಿಗೂ ಬಿಡುಗಡೆಯಾಗುವ ಇನ್ಸ್ಟಿಂಕ್ಟ್ ಇರುತ್ತೆ. ಇವರಲ್ಲಿದೆ ಇವರಲ್ಲಿಲ್ಲ ಅಂತ ಹೇಳಿ ಬರಲ್ಲ. ಸರ್ವಸ್ಯ ಮೋಕ್ಷ ಧರ್ಮೋ ವಿದ್ಯತೆ. ಈ ಪದವಿ ಎಲ್ಲರಿಗೂ ಆಕಾಂಕ್ಷೆ, ಎಲ್ಲರೂ ಬಯಸ್ತಾರೆ, ಆದ್ರೆ ಹೋಗಕ್ಕೆ ಇಷ್ಟಪಡಲ್ಲ. ಏತತ್ ಶ್ರುತ್ವಾ ದ್ವಿಜಶ್ರೇಷ್ಠ ನಾರದಸ್ಸ ಮಹಾಮುನಿ ಪರಯಾ ಮುದಯಾ ಯುಕ್ತ ಪ್ರಣಮ್ಯ ಚಿರತಾ ಗುರುಂ. ಈ ರೀತಿಯಾಗಿ ಕೇಳಿ ನಾರದರು ಸನತ್ಕುಮಾರರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಹಾಕಿ ಹೊರಟರು ಅನ್ನುವಲ್ಲಿಗೆ 304ನೆಯ ಅಧ್ಯಾಯ ಮುಗೀತು. 305ನೆಯ ಅಧ್ಯಾಯದಲ್ಲಿ ಸಂಯಮನ ಪಂಚಶಿಖಾನುವಾದ ಅಂತ. ಪಂಚಶಿಖ, ಸಂಯಮನ ಅಂತ ಒಬ್ಬ, ಪಂಚಶಿಖ ಅಂತ ಇನ್ನೊಬ್ಬ, ಅವರಿಬ್ಬರ ಸಂವಾದ ಶುರು ಆಗುತ್ತೆ. ಅದನ್ನ ತತ್ವಗಳೆಷ್ಟು, ಯಾವ ತತ್ವದಿಂದ ಯಾವ ತತ್ವ ಹುಟ್ಟಿತು, ಹಂಗೆ ಬರ್ತಾನೆ ನೀವು. ಇದೇ ಜಗತ್ತನ್ನ ನಿರೂಪಣೆ ಮಾಡುವುದು ಹಾಗೆ. ಅದನ್ನ ಮತ್ತೆ ನೋಡೋಣ ಅಂತ ಹೇಳ್ತಾ, ನಾಳೆ ಯಥಾಪ್ರಕಾರ ಇದಿದೆ, ಏನು ರಾಮಾಯಣ ಇದೆ. ಬೆಳಗ್ಗೆ ವಿಷ್ಣು ಪುರಾಣ ಎಲ್ಲಿದೆ ಅಲ್ಲೇ ಇದೆಯಾ, ಕುಮುದಮ್ಮನವರ ಮನೆಯಲ್ಲೇ ಇರತ್ತಲ್ವಾ? ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಏನಿಲ್ವಲ್ಲ ನೀವು? ಇರಲಿ, ಇರುತ್ತೆ. ಒಟ್ಟು ನಾಳೆ ಇದೆ. ಉಳಿದದ್ದು ಯಥಾಪ್ರಕಾರ ಮುಂದುವರಿಯುತ್ತೆ. ಸೋಮವಾರ ಮತ್ತೆ ಇದು ಶುರು ಆಗುತ್ತೆ. ಕೃಷ್ಣಾರ್ಪಣಮಸ್ತು.